ಅವರೇ ನಮಸ್ಕಾರ. ನಮಸ್ತೆ ಅಣ್ಣ. ಏನು ದಸರಾಕ್ಕೆ ಬಂದಿದ್ದೀರಾ? ಮತ್ತಿಗೂಡಲ್ಲೆಲ್ಲ ತುಂಬ ಬೇಜಾರಾಗ್ತಿದೆ. ನಮ್ಮ ಅಭಿಮನ್ಯು ಆನೆಗಳು ಶ್ರೀಕಂಠ ಭೀಮ 3 ಆನೆಗಳು ಇಲ್ಲ. ಇಲ್ಲಿ ಬಂದಿರಾ ನೋಡೋ ಕೆಲಸಕ್ಕೆ ಮೈಸೂರು ಬಂದೆ. ಎಲ್ಲ ಆನೆಗಳಲ್ಲಿ ಬಂದು ಚೆನ್ನಾಗಿದ್ದಾವೆ. ತಾಯಿ ಚಾಮುಂಡೇಶ್ವರಿನ ಹೊರಕ್ಕೆ ಅಂತ ನಮ್ಮ ಮತ್ತಿಗೋಡು ಕೊಡಗಿಂದ ಒಂದು 4 ಆನೆ ಬಂದಿದೆ ಅಂತ ನಮಗೆ ಖುಷಿ ಅಲ್ಲ. ನಮ್ಮ ಕ್ಯಾಂಪಿಂದ ಬಂದಿದೆ ಅಂತ ನಮಗೆ ಒಂದು ಆಸೆ. ಅದು ಯಾಕೆ ಕೊಡಗಿಂದ ಒಂದು ಆನೆಗಳಲ್ಲಿ ಬಂದು ದೇವ್ರ ಕರ್ತವ್ಯ ಮಾಡ್ತಾರೆ ಅಂತ ನಮಗೆ ಒಂದು ಖುಷಿ. ವಸಂತ ಅವರೇ, ನಾನು ಸುಮಾರೆಲ್ಲ ಕೇಳಿದ್ದೀನಿ. ಅಂತೂ ನಮಗೆ ಒಂದು 3 ಆನೆ ಕೇಳಲೇಬೇಕು, ಜನದ್ದು ಒತ್ತಡ. ಮೊದಲನೇದಾಗಿ ಯಾರು ಕೇಳಲಿಲ್ಲ ಇಲ್ಲಿವರೆಗೆ, ಅದೊಂದು ವೀಡಿಯೋನು ಮಾಡಲಿಲ್ಲ. ನಮಗೆ ಕಡಬದಲ್ಲಿ ಒಂದು ಆನೆ ಹಿಡಿದಿದ್ದೀರಲ್ಲ ವಸಂತ ಅವರೇ, ಶ್ರೀನಿವಾಸ್ ಅಂತೇಳಿ. ಅದೊಂದು ಕಾರ್ಯಾಚರಣೆ, ರಣರೋಚಕವಾದಂಥ ಕಾರ್ಯಾಚರಣೆ. ಅದ್ರ ಬಗ್ಗೆ ಯಾರು ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂತಂದರೆ ಆ ಕಾರ್ಯಾಚರಣೆಯಲ್ಲಿ ನಿಮಗೂ ತುಂಬ ಕಾಲು ಡ್ಯಾಮೇಜ್ ಎಲ್ಲ ಆಗುತ್ತೆ. ಅದು ಯಾರು ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ, ಅದು ಏನಕ್ಕಾಗಿ ಹಿಡಿದಿದ್ದಾನೆ ಅಂತ. ಅದರಲ್ಲಿ 2 ಜನರನ್ನು ಸಾಯಿಸ್ಬಿಟ್ಟಿತ್ತು ಕಡಬದಲ್ಲಿ ಅಂತಂದರೆ. ಒಬ್ಬ ವಯಸ್ಸಪಟ್ಟ ಒಬ್ಬ 60 ವಯಸ್ಸಿನ ಒಂದು ಕಾಲೇಜಿಗೆ ಹೋಗುವಂಥ ಹುಡುಗಿನ ಸಾಯಿಸ್ಬಿಟ್ಟಿತ್ತು. ಆ ಟೈಮಲ್ಲಿ ಅದನ್ನು ಹಿಡಿಯೋಕ್ಕೆ ಇಲ್ಲಿಂದನೇ ಆರ್ಡ್ರ್ ಮಾಡಿದರು. ಅದಕ್ಕೆ ಹೆಸರು ಇಲ್ಲಿ ಬಂದಮೇಲೆ ಸುಬ್ರಹ್ಮಣ್ಯ ಅಂತ ಹಾಕಿದ್ದು. ಸುಬ್ರಹ್ಮಣ್ಯ ಜಾಗದಲ್ಲಿ ಹಿಡಿದು ಕಡಬ ಜಾಗ ಅಂತೇಳಿ ಸುಬ್ರಹ್ಮಣ್ಯ ಅಂತೇಳಿ ಹೆಸರು. ಅದಕ್ಕೆ ಇಲ್ಲಿ ಬಂದು ಸುಬ್ರಹ್ಮಣ್ಯ ಅಂತ ಒಂದು ಹೆಸರು ಹಾಕಿದ್ದು. ಅದು ಫೈಟಲ್ಲಿ ಏನಾಯ್ತು ಅಂತಂದರೆ, ನಾನು ಹಿಂದೆ ಒಂದು ಹಗ್ಗ ಎತ್ಸಕ್ಕೆ ಹೋದೆ. ನಾನು ಅವತ್ತು ಸಿಕ್ಕಾಪಟ್ಟೆ ನಮ್ಮ ಆನೆ ಲಾರಿಯಲ್ಲಿ ಸಿಕ್ಕಾಪಟ್ಟೆ ಸುತ್ತಾಡ್ಬಿಟ್ಟಿದೆ. ಅದರೊಂದು ಲಾರಿಯಲ್ಲಿ ಬಂದು ಇಳಿಸಿದ ತಕ್ಷಣ ಹೊರಟು ನಾನು ಏನೋ ಹಿಂದೆ ಕಾಲು ಸ್ವಲ್ಪ ಇಳಿಸಿ ಮಾಡಿದೆ ಅಂತ ಹೇಳಿದೆ. ಅದು ಸಡನ್ನಾಗಿ ಬಂದು ಬಿದ್ದುಬಿಡ್ತು. ಅದರಿಂದ ಸ್ವಲ್ಪ ಕಾಲು ಪ್ಯಾಚರ್ ಆಯ್ತು ನನಗೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಪ್ಯಾಚರ್ ಆಯ್ತು ಕಾಲು ಕಾಲು ಸ್ವಲ್ಪ ಪ್ಯಾಚರ್ ಆಯ್ತು. ಇದರಲ್ಲಿ ಅದೊಂದು ರಣರೋಚಕ ಭಾರಿ ದೈತ್ಯ ಆಗಿತ್ತಲ್ಲ ವಸಂತ ಆನೆ ಅದು. ಭಾಳ ದೊಡ್ಡ ಆನೆ, ಭಾಳ ಚೆನ್ನಾಗಿತ್ತು ಆನೆ. ಆ ಏರಿಯಾದಲ್ಲಿ ದೊಡ್ಡ ಆನೆನೇ, ಕಡಾವ ಅಂತ ಏರಿಯಾದಲ್ಲಿ ಸಖತ್ತು ದೊಡ್ಡ ಆನೆನೇ ಅದು. ನಮ್ಮ ಆನೆಗಂತ 1 ಅಡಿ ಮೇಲೆ ಇತ್ತು. ಹೈಟಲ್ಲಿ ಇತ್ತು, 1 ಅಡಿ ಮೇಲೆ ಇತ್ತು ನಮ್ಮ ಆನೆ. ಓಕೆ ಓಕೆ ಓಕೆ. ಅದು ಕಾಲಿಗೆ ಹಗ್ಗ ಸಿಕ್ಕಾಕೊಂಡು ಆಗ ಇದಾಗಿರೋದಲ್ಲ. ಅದು ತಂದು ಕಿರಾಲಿಗೆ ಹಾಕಿದ್ದು. ಕಿರಾಲಿಗೆ ಹಾಕಿ ನಮ್ದು ಇದೇ ಭೀಮಾದ ಕೊಡಕ್ಕೆ ಹೋಗಿತ್ತು, ಹೊಡ್ಸಕ್ಕೆ ಕರ್ಕೊಂಡೋದ್ರು. ಅಭಿಮನ್ಯು ಅಲ್ಲಲ್ಲ, ಭೀಮಾ ಇದೇ ನಮ್ಮ ಕರ್ನಾಟಕ ಭೀಮಾ ಹೊಡ್ಸಕ್ಕೆ ತಗೊಂಡವ್ರು. ಅದು ನೋಡ್ನೆ ಕಿರ್ಸ್ಕೊಬಿಡ್ತು. ಅದನ್ನ ನಮ್ಮ ಭೀಮಾ ಅದನ್ನ ನೋಡಿ ಕಿರ್ಸ್ಕೊಂಡು ನಮ್ಮ ಮನೇಲಿ ಹಿಡಿಯಕ್ಕೆ ಹೋಗಿ ತಗೊಂಡು ಬಂದು ಇಲ್ಲಿ ಕಿರಾಲಿಗೆ ಹಾಕ್ಬೇಕು. ಅದನ್ನ ನಮ್ಮ ಭೀಮಾದ ನೋಡ್ಬಿಟ್ಟು ಪಕ್ಕ ಹೋಗ್ಬಿಟ್ಟು ಕಿರ್ಸ್ಬಿಡ್ತು. ಅಯ್ಯೋ, ಅದು ಎದುರ್ಕೊಬಿಡ್ತು. ಒಂದ್ಸರ್ತಿ ಇದು ಹೋಯ್ತು, ಅದಕ್ಕೆ ಎದುರ್ಕೊಬಿಟ್ಟು ತಿರುಗ್ಬಿಡ್ತು. ಏನೋ ಮದ ಇತ್ತು ಸುಬ್ರಹ್ಮಣ್ಯನಿಗೆ. ಸುಬ್ರಹ್ಮಣ್ಯಗೆ ಮದ ಇತ್ತು. ಅದೇ ಇದರಿಂದ ಅದು ನಾವು ಖುಷಿ ಪಡ್ಬೇಕು. ಅದು ಸುಮಾರು ಟೈಮ್ ಆಯ್ತಾ ಕಾಲ ನಿಮ್ದು ರೆಡಿ ಆಗಲಿಕ್ಕೆ? 1 ತಿಂಗಳು. ಅದೇ ಅದು ನೋಡಿದ ಅದು ಅಭಿಮನ್ಯು ತಳ್ಕೊಂಡು ಬರ್ತದೆ ಪಾಪ. ಅಭಿಮನ್ಯು ಮೇಲೆ ಕಾಲಿಗೆ ಹಗ್ಗ ಸಿಕ್ಕಾಕೊಂಡಿಲ್ಲ. ಇಲ್ಲ, ಅಲ್ಲಿ ಒಂದು ಮರ ಸಿಕ್ಕಾಕೊಂಡ್ಬಿಡ್ತು. ಓಕೆ ಓಕೆ. ಕಾಲು ತೆಗೆದು ಹಾಕೋಕ್ಕಾಗಿಲ್ಲ. ಓಕೆ. ಅಲ್ಲಿ 2 ಮರಗಳು ಕುಟ್ಟುಗಳು ಇಷ್ಟು ಭಾಳ ಉದ್ದಾಗ್ಬಿಟ್ಟು ಅದ್ರ ಜಾಗದಲ್ಲಿ ಕಾಲು ತೆಗಿಯಕ್ಕಾಗಿಲ್ಲ. ಅದಕ್ಕೆ ಕಾಲು ತೆಗೆದು ಮಟ್ಟಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಅದು ಭಾಳ ಜೋರು ತಳ್ಳಕಾಯ್ತು. ಅದು ಎದುರಿಸ್ಬಿಡ್ಬೇಕಂತ ತಳ್ಳಕ್ಕೆ ಅಂದ್ರೆ ತಳ್ಕೊಬತ್ತು. ಮುಖ ತಿರುಕಿಲ್ಲ. ಮುಖ ತಿರುಕಿದ್ರೆ ಭಾಳ ತೊಂದರೆ ಆಗೋದು. ಓಕೆ ಓಕೆ. ಅಂದ್ರೆ ಮುಖನೇ ತಿರುಗಿಸಿಲ್ಲ, ಇಟ್ಕೊಂಡೆ ತಡ್ಕೊಂಡೆ ಬಂತು. ಒಂದು ಸೈಡ್ ಇದಂತ ಅಷ್ಟೇ. ಅದು ಒಂದು ಒಳ್ಳೆ ಕಾರ್ಯಾಚರಣೆ ಅಲ್ವಾ? ಅದು ಒಂದೇ ದಿನ 2 ಜನ ಸಾಯಿಸಿದಲ್ಲ ಸುಬ್ರಹ್ಮಣ್ಯ? ಒಂದೇ ದಿನದಲ್ಲಿ 2 ಜನ ಸಾಯಿಸಿ. ಯಾರೋ ಈ ಹೆಣ್ಮಗನ್ನ ಫಸ್ಟ್ ಸಾಯಿಸೋದು ಕಾಣುತ್ತೆ. ಹೆಣ್ಣು ಮಕ್ಕಳನ್ನ ಒಬ್ಬನ ಸಾಯಿಸಿದ ಮೇಲೆ ಹುಡುಗಿನ ಪಾಪ ಅವಾಗ ಅವ್ರನ್ನ ಸಾಯಿಸಿದ ನೋಡಿ. ಇವ್ರು ಕಾಪಾಡಕ್ ಹೋದವರು ಇವ್ರು ಹಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. 2 ಮರದಲ್ಲಿ ಇತ್ತಲ್ಲ, ಅವ್ರ ಹೆಣ್ಣಾನೆಗಳ ಜೊತೆ ಇತ್ತದು. ಆ ಟೈಮಲ್ಲಿ ಆ ಜಾಗ ನಾನು ಹೋಗಿ ಸ್ಪಾಟ್ ನೋಡಿದೆ. ಅದು ಅವ್ರನ್ನ ಸಾಯಿಸಿದ್ರು ಸ್ಪಾಟಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಕಡಾವನ್ ಅಂತ ಜಾಗ ಮಾಡಿದ್ರು ಅಲ್ಲಿ ಸುಬ್ರಹ್ಮಣ್ಯ ಹತ್ರ. ಅಲ್ಲಿ ನಾನು ಹೋಗಿ ನೋಡ್ಕೊಂಡು ಬಂದೆ. ಆಗ ಇವರು ಸಾಹೇಬ್ರು ಇವರಿದ್ರು, ಕರಿಕಳನ್ ಸಾಹೇಬ್ರು ಇದ್ರು. ಅವರು ಅಲ್ಲಿ ಆರ್ಡರ್ ಮಾಡಿಸಿ ಕರೆಸಿ ಅದನ್ನ ಕ್ಯಾಪ್ಚರ್ ಮಾಡಿಸಿದ್ರು. ಅಂದ್ರೆ ಅದು ತುಂಬಾ ದೊಡ್ಡ ಕ್ಯಾಪ್ಚರ್ ಕಷ್ಟನೇ. ಅಂದ್ರೆ ಅದು ಹೆಂಗ್ ಕಷ್ಟ ಅಂದ್ರೆ ಬರೀ ಬೆಟ್ಟ ಗುಡ್ಡ ಆ ಕಡೆಗೆ ಕಲ್ಲು. ಅದಕ್ಕಿಂತ ಇನ್ನೊಂದು ಬೇರೆ ಆನೆ ಕ್ಯಾಪ್ಚರ್ ಆಗೋದು. ಆ ಟೈಮಲ್ಲಿ ನಾನು ಹೋಗಿ ಅಡ್ಡ ನಿಂತಿದ್ದೆ. ಅದ್ರಲ್ಲಿ ಬಂದು ಪುನಃ ವಾಪಸ್ ಒಂದು ಆನೆ ಹೋಗ್ಬಿಡ್ತು. 2 ಆನೆ ಇತ್ತು ಅಲ್ಲಿ. ಇನ್ನೂ 2 ಗಂಡ ಆನೆ ಕ್ಯಾಪ್ಚರ್ ಮಾಡಿಲ್ಲ. ಇದು ಮಾತ್ರ ಮನುಷ್ಯರನ್ನ ಹೊಡೆದ ಆನೆನ ಮಾತ್ರ ಸುಬ್ರಹ್ಮಣ್ಯ ಅಂತ ನಾವು. ಎಷ್ಟು ವಯಸ್ಸಿದ್ದಿರ್ಬೋದು ವಸಂತಾರೆ ಅದಕ್ಕೆ? ಸೇಮ್ ಅಭಿಮನ್ಯು ಏಜಲ್ಲಿ ಇತ್ತು. ಅದನ್ನು ಏಜಲ್ಲಿ ಕಮ್ಮಿ ಇತ್ತಿಲ್ಲ. ಅದಷ್ಟು ಅದಕ್ಕೆ ತಾಕತ್ತಾಗಿ ಚೆನ್ನಾಗಿ ಮನುಷ್ಯನ ಕೊಂದಿದ್ದಕ್ಕಾಗಿ ಕ್ಯಾಪ್ಚರ್ ಮಾಡಿಲ್ಲ ಅಂತ ಕ್ಯಾಪ್ಚರ್ ಮಾಡಾಗಿಲ್ಲ ಅಲ್ಲಿ. ಅದು ಮನುಷ್ಯರನ್ನ 2 ಜನರನ್ನ ಸಾಯಿಸಾಕ್ಬಿಡ್ತು. ಅದಕ್ಕೆ ಚೆನ್ನಾಗಿ ಗಲ್ಟಿ ಅಲ್ವಾ, ಅದರಿಂದ ಕ್ಯಾಪ್ಚರ್ ಮಾಡಿದ್ರು. ಅದೇ ಅಲ್ಲಿಂದ ಅದನ್ನ ಲಾರಿ ಮುಖಾಂತರ ಲಾರಿಯಲ್ಲಿ ಹಚ್ಚಿ ನೈಟ್ ಅದು ಒಂದು 9 ಗಂಟೆಯನ್ನು ಆಗಿತ್ತು. ಅದನ್ನ ಲಾರಿ ಹಚ್ಚಿ ನನಗೆ ತಂದು ಮತ್ತಿಗೊಡಿಗೆ ಇಳಿಸಿ ಬೆಳಗ್ಗೆ ಕರೆದೋಗ್ಬಿಡ್ತು. 3 ಗಂಟೆ ರಾತ್ರಿ 5 ಗಂಟೆ ಆಗ್ಬಿಟ್ಟಿತ್ತು. ಇಲ್ಲಿ ಬಂದು ಇಲ್ಲೇನಾದ್ರೂ ಇಳಿಸುವಾಗ ಫೈಟ್ ಆಯ್ತಾ? ಇಲ್ಲ, ಎದುರ್ಕೊಬಿಟ್ಟಿತ್ತು. ಬಂದು ಭೀಮನ್ ಗುಡಿಯಕ್ಕೆ ಹೋಗ್ಬಿಡ್ತು ಅಷ್ಟೇ. ಅಷ್ಟು ಇದರಲ್ಲಿ. ಇನ್ನು ಇದು ನಮ್ಮ ಮನೆಗೆ ಎದುರ್ಕೊಳ್ತಿತ್ತು. ನಮ್ಮ ಮನೆ ಒಂದೇ ಹೊಡ್ತಕ್ಕೆ ಲಾರಿಗೆ ಇದು ಕೆಳಗೆ ತಲುಬಿಡ್ತು. ಇದಕ್ಕೆ ಅಭಿಮನ್ಯು ಅದಾಗ ಎಲ್ಲ ಕಿರಾಲ ಅದೆಲ್ಲ ಕೆಲಸ ಮುಗಿಸ್ಕೊಂಡ್ಲು. ನಾನು ಬರೀ ಕಾಲು ಏಟ್ ಆವಾಗನು ಅದ್ರಲ್ಲೇ ಕುತ್ಕೊಂಡು ಕ್ಯಾಪ್ಚರ್ ಅಲ್ಲಿ ಮಾಡಿಸಿರೋದು ನಾನು. ಆಗ ಇನ್ನು ನೀವು ಅಲ್ಲಿಂದ ಹಿಡ್ಕೊಂಡು ಬಂದಾಗ ಹಾಸ್ಪಿಟ್ಲಿಗೆ ಹೋಗಿತ್ತಿಲ್ಲ? ಇಲ್ಲ, ಯಾವ ಟ್ರೀಟ್ಮೆಂಟ್ ಎತ್ಕೊಂಡಿಲ್ಲ. ರಕ್ತ ಬರ್ತಾನೆ ಇತ್ತು ಕಾಲಲ್ಲಿ. ಬಟ್ಟೆ ಕಟ್ಕೊಬಿಟ್ಟಿದೆ. ಹಂಗೆ ಮಾಮೂಲಿ ಬಟ್ಟೆನ ಒಂದು ನನ್ನ ಶರ್ಟ್ ಟೀ ಶರ್ಟ್ನ
ನಮಗೆ ಎಲ್ಲ ಹೇಳಿದ್ರು ಕಡಬ ಸುಬ್ರಹ್ಮಣ್ಯ ಅಂತ ಒಂದು ಮಾಹಿತಿ ಕೇಳಿ ಯಾರು ಗೊತ್ತಾಗಿಲ್ಲ. ಅದು ಒಂದು ಕಾರ್ಯಾಚರಣೆ, ಅದು ತುಂಬಾ ದೊಡ್ಡ ಕಾರ್ಯಾಚರಣೆ. ನನ್ಗೆ ಗೊತ್ತಿತ್ತು, ನಮಗೆ ಮಾತಾಡಕ ಸಂದರ್ಭ ಸಿಕ್ಕಿಲ್ಲ. ಈಗ ಸಿಕ್ಕಿದಕ್ಕೆ ಕೇಳಿ ತುಂಬಾ ಖುಷಿ ಆಯ್ತು. ಕಡಬ ಶ್ರೀನಿವಾಸನ ಬಗ್ಗೆ ಕಡಬದಲ್ಲಿ ಅದು ಆನೆನೇ ಅದು ಬಹಳ ದೊಡ್ಡ ಆನೆ, ಸ್ವಲ್ಪ ಆನೆ ಪಕ್ಕಲೆ. ಹೌದೌದು, ಸಣ್ಣ ಆನೆ ಆದ್ರೆ ಹೆಂಗೋ ತಡೆದು ನಿಲ್ಲಿಸ್ಬೋಯ್ತು. ಅದು ಪ್ರಶಾಂತ ಹೋಗಿ ಹೊಡಿಯಕ್ಕಾಗಿಲ್ಲ ಅಲ್ಲಿ. ಇಲ್ಲಿ ಹೋದ ಆನೆಗಳು ಯಾವ್ದಕ್ಕೆ ಟಚ್ ಮಾಡಿಲ್ಲ. ಓ, ಎಲ್ಲ ಎದುರ್ಕೊಳ್ಸಿದ್ವು, ಎಲ್ಲ ಎದುರ್ಕೊಂಡೆ. ಎಳೆಯೋದು ಮಾತ್ರ ಪ್ರಶಾಂತ್ ಎಳೆಯಕ್ಕೆ ಲಾಸ್ಟಿಗೆ ಎಳೆಯಕ್ಕೆ ಕಟ್ಟಿಸಿದಷ್ಟೇ. ಹೋಗಿ ಅದಕ್ಕೆ ಟಚ್ ಮಾಡಕ್ ಎದುರ್ಕೊಬಿಡ್ತು. ಅದೇ ಮುಂದಕ್ಕೆ ಯಾವ್ದು ಹೋಯ್ತಿಲ್ಲ. ಅಭಿಮನ್ಯು ಮದ ಇದ್ದಾಗಲೂ ಫೇಸ್ ಮಾಡಿದಲ್ಲ, ಅದೊಂದು ಖುಷಿ ಆಯ್ತು. ಓಕೆ, ಒಳ್ಳೆ ಒಳ್ಳೆ ತಾಕತ್ ನಾನೇ ಸೂಪರ್ ಆಗಿ ಅದು ತಂದಿದ್ದಕ್ಕೆ ಯಾವ ಆನೆಗೆ ಎದುರ್ತಾ ಇತ್ತಿಲ್ಲ ಅಲ್ಲಿ. ನಾನು ನೋಡೋ ಮಟ್ಟದಲ್ಲಿ ಆನೆಗಳಿಗೆ ಎದುರಿಲ್ಲ ಅದು. ಆ ಏರಿಯಾದಲ್ಲಿ ಅದು ಎದುರಿಲ್ಲ ಅನ್ನೋದು. ಓಕೆ, ಥ್ಯಾಂಕ್ ಯು ವಸಂತ, ಈ ಮಾಹಿತಿ. ಮತ್ತೆ ರೌಡಿ ರಂಗಂದೊಂದು ರೌಡಿ ರಂಗಣ ವೆಂಕಟೇಶ್ ಅಣ್ಣ ಇದ್ರು, ಉಮಾಶಂಕರ್ ಡಾಕ್ಟರ್ ಇದ್ರು ಆ ಟೈಮಲ್ಲಿ. ಆವಾಗ ಅದನ್ನ ಕ್ಯಾಪ್ಚರ್ಗೆ ಆರ್ಡರ್ ಆಗಿತ್ತು. ಅದು ಫಸ್ಟ್ ಒಂದ್ಸತಿ ಕ್ಯಾಪ್ಚರ್ ಆಯಿತು ರೌಡಿ ರಂಗನ ಹಿಡಿಬೇಕಂತ. ಅದು ಏನಕ್ಕೆ ಇದು ಮಾಡಿದ್ದು ವಸಂತ ಅವರ? ರೌಡಿ ರಂಗನ ಮನ್ಸನ್ನ ಕೊಂದಿತ್ತ? ಇಲ್ಲ, ಅದು ಬನ್ನಾರಕಟ್ಟೆದಲ್ಲಿ ಎಣ್ಣಾನೆಗಳು ಸೇರ್ಕೊಳ್ಳೋದಲ್ಲಿ ಎಣ್ಣಾನೆಗಳನ್ನ ಬಿಡ್ತಾ ಇತ್ತಿಲ್ಲ ಅದು. ಅದು ರೌಡಿ ರಂಗನ. ಮತ್ತೆ ಬೇರೆ ಬೇರೆ ಈ ಕಡೆಗೆ ಹೊಲಕ್ಕೆ ಬರ್ತಿತ್ತಂತೆ ಅದು. ಅದು ನಾವು ವಿಡಿಯೋ ಅಲ್ಲಿ ಬನ್ನಾರಕಟ್ಟೆಯಲ್ಲಿ ಇತ್ತಿಲ್ಲ, ಅಲ್ಲೆಲ್ಲ ಒಂದು 10 ಕಿಲೋಮೀಟರ್ ರಾಮನಗರ ಭಾಗಕ್ಕೆ ಬಂದ್ಬಿಟ್ಟಿತ್ತು. ಈ ಕಡೆ ನಮ್ಮ ಈ ಕಡೆ ಏರಿಯಾಗೆ ಬಂದ್ಬಿಟ್ಟಿತ್ತು. ಅದು ಮದ ಬಂದಾಗ ಮಾತ್ರ ಬನ್ನಾರಕಟ್ಟೆಗೆ ಹೋಯ್ತಾ ಇತ್ತು ಅದು. ಅದು ಫಸ್ಟ್ ಅದಕ್ಕಿಂತ ಮುಂಚೆತಾಗಿ ಒಂದ್ಸತಿ ಹಿಡಿಯೋಕೆ ಆರ್ಡರ್ ಆಗಿ ಹೋಗಿದ್ವಾಗ ಅದು ಆ ಟೈಮಲ್ಲಿ ಸಿಕ್ಕಿಲ್ಲ ನಮಗೆ. ಆ ಟೈಮಲ್ಲಿ ನಾವು ವಾಪಸ್ಸು ರಿಟರ್ನ್ ಆಗಿ ಬಂದ್ಬಿಟ್ಟು ನಾವು ಹಿಡಿಯೋದೆ. ಆವಾಗ ಹಿಡಿಯೋಕೆ ಹೋಗಿ ಬಂದಾದ್ಮೇಲೆ ಪುನಃ ಒಂದು ಸತಿ ಹಿಡಿಬೇಕಂತ ಆದೇಶ ಆದಾಗ ಆಗ ಹೋಗಿ ರಾಮನಗರ ಹತ್ರ ಪಕ್ಕದಲ್ಲಿ ಇದೊಂದು ಕಾಡು ಐತೆ ಅಲ್ಲಿ ಹೋಗಿ ಇದೇ ವೆಂಕಟೇಶ್ ಅಣ್ಣವರು ಮತ್ತು ಚಿಟ್ಟಬಡ ಕಟ್ರನಿದ್ರು, ಮತ್ತು ಇವರು ನಮ್ಮ ಉಮಾಶಂಕರ್ ಡಾಕ್ಟರ್ ಸಾಹೇಬ್ರು ಇದ್ರು, ಎಲ್ಲ ಇದ್ರು ಅಲ್ಲಿ. ಆಗ ವೆಂಕಟೇಶ್ ಅಣ್ಣ ಅಂದರೆ ಡಾಟ್ ಮಾಡಿದ್ರು. ನಾನೊಂದು ಕಲ್ಲು ದಿಬ್ಬದಲ್ಲಿ ಕೂತಿದ್ದೆ ಅವತ್ತು. ಅದು ಬಂದ ಫೋರ್ಸ್ ನೋಡಿದರೆ ಸಿಕ್ಕಿದ್ರೆ ಪುಡಿ ಪುಡಿ ಮಾಡಿಬಿಡೋದು ಎಲ್ಲರನ್ನ. ಒಂದು ದೊಡ್ಡ ಕಲ್ಲಲ್ಲಿ ಇದ್ದೆ ನಾನು ಅಂದರೆ ಬೆಂಡೆ ಮೇಲೆ ಎದ್ದು ಅಲ್ಲೇ ಬಂದು ಪಕ್ಕದಲ್ಲೇ ಹೋಗ್ಬಿಡ್ತು. ನೋಡ್ಕೊಂಡಿಲ್ವಾ? ನಿಮ್ಮನ್ನ ನೋಡಿಲ್ವಾ? ನಮ್ಮನ್ನ ನೋಡ್ಕೊಂಡೆ ಬಂತು. ಅಂದ್ರೆ ಕಲ್ಲ ಹೈಟ್ ಆಯ್ತು, ಅದು ಕಲ್ಲಾಗಿದ್ದಕ್ಕೆ ಆಗಿಲ್ಲ. ಅದಕ್ಕೆ ಬಹಳ ಎತ್ತರದಲ್ಲಿದ್ದು ನಾವು. ಮದ್ದ ಕಾಡು ಕಲ್ಲಲ್ಲಿ ಇದ್ದು ಅಲ್ಲಿಂದ ಡಾಟ್ ಮಾಡಿದ. ಅಲ್ಲಿಂದ ಅಲ್ಲಿ ಮುಂಚೆ ಡಾಟ್ ಮಾಡ್ಕೊ ಅಲ್ಲಿ ಕಲ್ಲು ಬಂಡೆ ಡಾಟ್ ಮಾಡ್ಸ್ಕೊ ಬಂತು ಇಲ್ಲಿಗೆ. ನಾವು ಇಲ್ಲಿ ಎದುರಿಸ್ಬಿಟ್ಟಲ್ಲ, ಇಲ್ಲಿಗೆ ಬಂದ್ಬಿಡ್ತು. ಅವ್ರ ಕಡೆ ಹೋಗ್ಬಿಡ್ತೆ ಅಂತ ನಾವು ಆ ಕಡೆ ಹೋಗ್ಬಿಟ್ಟಿಲ್ಲ. ಯಾಕೆ ಅವರು ಅಲ್ಲಿ ಸಮಾಜದಲ್ಲಿ ನಾವಿಲ್ಲ ಅಲ್ಲಿ ಡಾಟ್ ಆಯ್ತಂತದಕ್ಕೆ ನಾವು ಇಲ್ಲಿ ಎದುರಿಸಿದ್ವು. ಅವಾಗ ಡಾಟ್ ಮಾಡಿರೋದು. ಒಂದ್ಸತಿ ಬಂದ ಆನೆ ಹೋಗಿ ಒಂದು ದಿಬ್ಬದಲ್ಲಿ ನಿಂತ್ಕೊಬಿಡ್ತು. ಒಂದು ದಿಬ್ಬದಲ್ಲಿ ಹತ್ತಿ ನಿಂತ್ಕೊಬಿಡ್ತು. ಅಲ್ಲಿ ಯಾರಿಗೆ ಹೋಗಕ್ಕಲ್ಲ ಮಾಡಕ್ಕೆಲ್ಲ ಒಂದು ಹಗ್ಗ ಸಿಕ್ಕಾಕೊಬಿಡ್ತು ಹಿಂಗೆ ಒಂದು ಅಂಬುಗೆ. ಒಂದ್ಸತಿ ಅಲ್ಲಿಂದ ಇಂಜೆಕ್ಷನ್ ನೋಡಿದಲ್ಲ, ಅಲ್ಲಿಂದ ಪಲ್ಟಿ ಹಾಕೊ ಬಂದ್ಬಿಡ್ತು. ಸ್ಲಿಪ್ ಆಯ್ತಾನೆ ಒಂದು ರೌಂಡ್ ಹೊಡೆದೇ ಬಿಡ್ತು. ಏನಾಗಿಲ್ಲ. ಬಂದಾಕ್ಷಣ ಅದು ನಮ್ಮನೆ ಕೈಲಿ ಎತ್ತಿಸಿ ಕರೆಕ್ಟಾಗಿ ಬಿಡಿಸ್ಬಿಟ್ಟು ಹಳ್ಳ ಒಳಕ್ಕೆ ಬಂದ್ಬಿಡ್ತು. ಅಲ್ಲಿಂದ ನಮ್ಮನೆ ಕೈಲಿ ನೇರಿಸಿ ಒಂದು ಜಾಗ ಕರೆಕ್ಟಾಗಿ ಜಾಗಗೆ ಅದನ್ನ ತಲೆನ ಹಿಂದಲ್ಗಡೆ ಮನಗಿಸ್ಬಿಟ್ಟು ಆವಾಗ ಅಲ್ಲಿಂದ ಇದೇ ಗಜೇಂದ್ರನೇ ಕಟ್ಕೊಂಡು ಕೃಷ್ಣ ಮರಿಯ ಅರಿಸನಿಯ ಕಟ್ಕೊಂಡು ಅಲ್ಲಿಂದ ಹೇಳ್ಕೊಂಡು ಬಂದಿದ್ದು. ತಂದು ಲಾರಿ ಹಚ್ಚೋ ಜಾಗದಲ್ಲಿ ಮಿನಿಮಮ್ ಒಂದು ಗಂಟೆ ಒಂದು 2 ಗಂಟೆ ಟೈಮ್ ತಗೊಂಡಿರ್ಬೋದು. ಅಷ್ಟು ಟೈಮ್ ತಗೊಂಡಿದೆ? ಏನು ಅಷ್ಟು ಫೈಟ್ಗಿಂತ ತಳ್ಳಕ್ಕೆ ಕಷ್ಟ ಆಯ್ತಿತ್ತು. ಏನಕ್ಕೆ? ಅದು ಅಷ್ಟೊಂದು ಪ್ರೆಜರಲ್ಲಿ ಇತ್ತ ನೀನು. ಅದು ನಮ್ಮ ಸಿರಿಕಣ್ಣ ಅಂತ ಒಂದು ಪಟ್ಟು ಮೇಲೆ ನಿಂತದು. ದೊಡ್ಡನೆ ಅದು ಸೋತಿಗೆ ತಳ್ಳಿದ್ರೆ ನಮ್ಮ ಮನೆಗಳು ಕಾಲನೇ ಹಿಂದೆ ಹೋಗ್ಬಿಟ್ಟಿತ್ತು. ಆಗ ಅಭಿಮನ್ಯು ಎಷ್ಟು ತೂಕದಲ್ಲಿ ಇತ್ತು ಅವಾಗ? ಆಗ 4800 ಇತ್ತು. ಇದು ಮಿನಿಮಮ್ ಒಂದು 6 ಟನ್ ಮೇಲೆ ಇತ್ತು. ಸರಿಯಾಗಿತ್ತು. ಅದನ್ನ ಟಚ್ ಮಾಡಕ್ ಆನೆಗಳು ಯಾವ್ದು ಆಗಿತ್ತಿಲ್ಲ. ಯಾವ ಆನೆಗೆ ಮುಖ ಹೊಡಿಯಕ್ ಹೋಗಿಲ್ಲ. ಅರಿಸಾನೆ ಹಿಂದೆ ಅವೆಲ್ಲ ಕಟ್ಬಿಟ್ಟು ಹಿಂದೆ ಎಳ್ಕೊಂಡ್ ಬರಕಾಯ್ತಿತ್ತು ಹಿಂದೆ ಕಲ್ಲನೆ. ಅಷ್ಟು ದೂರ ಎಳ್ಕೊಬಂದು ಅಲ್ಲಿ ಲಾರಿಗೆ ಹಚ್ಬೇಕು. ಅಲ್ಲಿ ಲಾರಿ JCB ತಂದು ಲಾರಿ ನಿಲ್ಸ ಅಷ್ಟು ಮಟ್ಟ ಮಾಡಿಸಿ ಮಟ್ಟ ಬರಕಲ್ಲ ಮಟ್ಟ ಮಾಡಿಸಿಬಿಟ್ಟದೆ. ಆಗ ಲೋಡ್ ಮಾಡೋದಕ್ಕೆ ನಿಂತು ಕನ್ನಡ ಸುಮಾರು ಲಾರಿ 2 ಕಿಲೋಮೀಟರ್ ಇಳಿಸ್ಕೊಬಂದು ಅನಂತರ ಲಾರಿಗೆ ಹಚ್ಬೇಕಾಯ್ತು. ಅಲ್ಲಿ ಲಾರಿಗೆ ಹಚ್ಚೋ ಹೊತ್ತಿಗೆ ಅಲ್ಲೇ 2 ಗಂಟೆ ಟೈಮ್ ಏನು ಲಾರಿಗೆ ಹಚ್ಚೋದಾಯ್ತು. ಯಾಕೆ ಪ್ಲಾಟ್ಫಾರ್ಮ್ ಆಗೋದೇ ಒಂದು ಅರ್ಧ ಗಂಟೆ ಪ್ಲಾಟ್ಫಾರ್ಮ್ ಆಯ್ತು. ಪ್ಲಾಟ್ಫಾರ್ಮ್ ಆದ್ಮೇಲೆ ಆಗ ಲಾರಿಗೆ ಹತ್ತಿಸಿದು 2 ಗಂಟೆ ಟೈಮ್ ಫೈಟಿಂಗ್ ತೋಡತ್ತು. ಹಿಂದಕ್ಕೆ ರಿವರ್ಸ್ ಹೋಗ್ತಿಲ್ಲ. ಅದು ರಿವರ್ಸ್ ಹೋಗಿಲ್ವಾ? ಅಲ್ಲೇ ಫುಲ್ ತಾಕತ್ತಾಗಿ ಒಳ್ಳೆ ಫುಡ್ ತಿಂದು ಒಳ್ಳೆ ಈ ಕಡೆಯಿಂದ ಮನ್ಕೋಬಿಟ್ರೆ ಅಲ್ಲೇ ಬಂದು ಲಾರಿ ಹತ್ರನೇ ಮನ್ಕೋಬಿಡ್ತು.
ಹಾ. ಅಲ್ಲೇ ಒಂದು ಕಾಲು ಗಂಟೆನೋ ಹಿಂಸೆ ಹಾ. ಕೊಡ್ತದು. ಹಾ. ನೀರು ಹಾಕಿ ಅದು ಮಾಡ ಹೇಳಿಸಿ ನಿಲ್ಲಿಸಿ ಅಂತ ಲಾರಿಗೆ ತಳ್ಳೊತ್ತಿಗೆನೆ ಹಾ. 1-2 ಗಂಟೆ ಟೈಮ್ ಅಲ್ಲೇ ಅಲ್ಲೇ ಫೈಟ್ ಅಲ್ಲಾಡ್ಸಕ್ಕಾಗಿಲ್ಲ. ಆಮೇಲೆ ಅಭಿಮನ್ಯು ಚಿಕ್ಕದು ಪಾಪ, ತೂಕಲ್ ಜಾಸ್ತಿ ತೂಕ ಜಾಸ್ತಿ. ಆ ನಂತರ ತಗೊಂಡೋಗಿ ಮನೇಲಿ ಸಕ್ಕರೆ ಬಂದಾರಕಟ್ಟೆ ಕಿರಲ್ಕೊಂಡೆ ನೈಟ್ವೇ ಹಾಕಿರೋದ. ನೈಟ್ವೇ ಕಿರಲ್ಗೆ ಹಾಕಿನು. ಕಿರಲ್ಗೆ ಹಾಕ್ಬಿಟ್ಟು ಅನಂತರದಲ್ಲೇ ಒಂದು 3-4 ತಿಂಗಳ ಅಲ್ಲೇ ಟ್ರೈನಿಂಗ್. ನೀವು ಅಲ್ಲಿ ರೌಡಿ ರಂಗ ಪಳಗ್ತಿರ್ಬೇಕಾದ್ರೆ ನಿಮ್ಮ ಆನೆಗಳು ಅಲ್ಲೇ ಇದ್ವಲ್ಲ, ನೀವು ಬಂದ್ಬಿಟ್ರ ಕ್ಯಾಂಪಿಗೆ? ಅಲ್ಲಿಂದ ಪುನಃ ನಾ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ಬಿಟ್ಟೆ. ಪುನಃ ರಾಮನಗರ ಕ್ಯಾಪ್ಚರ್ ಇತ್ತು ನನಗೆ. ಆಗ ಅಲ್ಲಿಗೆ ಅರ್ಜುನನ್ನ ಆ ಜಾಗಕ್ಕೆ ಅಲ್ಲಿ ಕಿರಾಲ್ ನೋಡ್ಕೊಂಡಿರಲಿ ಅಂತ ಅರ್ಜುನದ ಬಿಟ್ಬಿಟ್ಟು ಬಂದು ನಾವು. ಅರ್ಜುನ ಪುನಃ ಅಲ್ಲಿಂದ ಕ್ಯಾಪ್ಚರ್ ಮಾಡ್ಕೊಂಡು ಇದು ಮೂಲೆಯೊಳಗೆ ಕಲ್ಲರ್ ಹಾಕಿ ಆನೆಗಳನ್ನ ಬಿಡ್ತಾ ಇದ್ದಾಗ ರೌಡ್ ರಂಗನ್ನ ಹಿಡ್ತಾದ್ಮೇಲೆ ಇನ್ನೂ 2 ಆನೆ ಕ್ಯಾಪ್ಚರ್ ಇತ್ತು. ಅದು ಹಿಡಿದು ಮೂಲೆ ಒಳಗೆ ಕಲ್ಲರ್ ಹಾಕಿ ಕಾಡಿಗೆ ಬಿಟ್ಬಿಟ್ಟು ಅನಂತರ ಪುನಃ ಒಂದು 3-4 ತಿಂಗಳೇನು ಅನಂತರ ಪುನಃ ಹೋಗಿ ನಮ್ಮ ಅಭಿಮನ್ಯು ತಗೊಂಡೋಗಿ ಪುನಃ ಅಷ್ಟೊತ್ತಿಗೆ ಅದಕ್ಕಿಂತ ಅರ್ಜುನ ವಾಪಸ್ ಬಂದ್ಬಿಡ್ತು. ಅರ್ಜುನ ಬಂದ್ಮೇಲೆ ಗೋಪಾಲ ಸ್ವಾಮಿನೇ ಬಿಟ್ಟಿದ್ದು ಅಲ್ಲಿ ಪಾರ ಕಾಯಕ್ಕೆ, ಅದ್ರ ಜೊತೆಗೆ ಇರಲಿ ಅಂತ. ಅದಾದ್ಮೇಲೆ ಪುನಃ ಮತ್ತಿಗೋಡಿಗೆ ಬರ್ಬೇಕಂತ ಆರ್ಡರ್ ಆಯ್ತು. ಅಲ್ಲಿಂದ ಮತ್ತಿಗೋಡಿಗೆ ಪುನಃ ಅಭಿಮನ್ಯನ ತಗೊಂಡೋಗಿ ಅಭಿಮನ್ಯ ಕೈಲಿ ಪುನಃ ಲಾರಿ ಹಚ್ಚಿರೋದನ್ನ ಪುನಃ ಅಲ್ಲಿ ಅದ್ರ ಅಭಿಮನ್ಯ ಕೈಲಿ ಲೋಡ್ ಮಾಡಿ ಆವಾಗ ತಗೊಂಡು ಬಂದು ಮತ್ತಿಗೋಡಲ್ಲಿ ಕಾಲಿಗೆ ಹಾಕಿಲ್ಲ. ಅಲ್ಲಿ ಮಾಮೂಲಿ ಗಣೇಶ್ ಅಂತವ್ರು ಈಗ ಒಂದು ಆನೆಲ್ ಮಾಡ್ತಾರಲ್ಲ, ಅವ್ರನ್ನ ಆ ಆನೆಗೆ ಬಿಟ್ಟು ನೇಮಕ ಮಾಡಿ, ಮತ್ತೆ ಸರೀಪು ಅವ್ರ 2 ಜನ ನೇಮಕ ಮಾಡಿ ಆನೆಗೆ ಬಿಟ್ಟಿದ್ರು. ಅವ್ರ 2 ಜನ ಆಗ ಪಳಗಿಸ್ಕೊಂಡು ಬಂದಿದ್ರು. ಆ ಟೈಮಲ್ಲಿ ಲಾರಿ ಎಲ್ಲ ಒಂದು ಬಸ್ಸು ಬಂದು ಹೊಡೆದು ಕಾಡಿಗೆ, ನಾನು ಆ ಟೈಮಲ್ಲಿ ದಸರಾಗೆ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ಅದೆಲ್ಲ ಮೇಯಕ್ಕೆ ಬಿಟ್ಟಾಗ ಬಂದು ಬಸ್ಸು ಹೊಡೆದು ರಾತ್ರಿ ಸೊಂಟ ಹೋಗ್ಬಿಟ್ಟು ಬಾರಿ ಇದ್ದಿದ್ರು ಬಾರಿ ಒಂದು ಬಂದ್ರೆ ಮೈಸೂರು ದಸರಾ ಬರೋದು ಇಷ್ಟು ಗಟ್ಟಿ ಬಂದಿರ್ತಿಲ್ಲ. ತೂಕದಲ್ಲಿ ಇಲ್ಲಿ ಎಲ್ಲಾರೇನೋ ಬಂದು ಮೀರ್ಸ್ಬಿಡೋದು, ಎಲ್ಲ ಮೀರ್ಸೋದು. ಆನೇನು ಬಹಳ ಅಗ್ಲ, ಅದ್ರ ಬಾಡಿ ಹಿಡಿಯತ್ತಿಗೆ ಲಗ್ಗ ಕಟ್ಟಕ್ಕೆಲ್ಲ ಹಿಂಸೆ ಇತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದ್ರದ್ದು ಹಿಂಗೆ ಟಚ್ ಆಯ್ತಿತ್ತಿಲ್ಲ, ಕಾಲು ಹಿಂಗೇನೆ ಬಿದ್ದಿರ್ತಾ ಇದ್ದು. ಅದು ಅಷ್ಟು ದೊಡ್ಡ ಬಾಡಿ ಇತ್ತು ಅದಕ್ಕೆ. ಬಾಡಿ ಎತ್ತಿ 2 ಆನೆಲ್ಲ ಎತ್ತಕ್ಕೆ ಅದು ನಮ್ಮ ಆನೆಗೆ ಎತ್ತಿದೆ. ಅದನ್ನ ಹೇಳಿಸಿ ಕೂರ್ಸಕ್ಕೆ ಅದನ್ನ ಕೂರ್ಸಕ್ಕೆ ಯಾವ ಆನೆ ಎತ್ತಿಲ್ಲ. ನಮ್ಮ ಗಜೇಂದ್ರೆಲ್ಲ ಎತ್ತಕ್ಕಾಗಿಲ್ಲ. ನಮ್ಮ ಆನೆ ಮಾತ್ರ ಎತ್ತಿ ಕೂರಿಸ್ತಾ ಇದ್ದದನ್ನ ಅಲ್ಲಿ ಬಿದ್ದಾಗ. ಎತ್ತಿದ್ರೆ ಈಗ ಮುಂದಿನ ಈಗ ಅಭಿಮನ್ಯುದ್ದು ನಿವೃತ್ತಿ ನಂತರ ಅಂಬರಿಗೂ ಆಲ್ಮೋಸ್ಟ್ ಓರ್ಲಿಕ್ಕೆ ಆಗ್ಬಿಡ್ತಿತ್ತಾನು. ಆ ಘಟ್ಟ ದೈತ್ಯತನ ಇರುವಾಗ ಒಂದು ಚಾನ್ಸ್ ಇರ್ತಿತ್ತಲ್ವಾ? ಚಾನ್ಸ್ ಇರೋದು 100% ಇರೋದು ಚಾನ್ಸ್. ಅದ್ಯಾಕ ಅದು ಇರೋಂತ ಭಾರ ಇರೋಂಥ ತೂಕದಲ್ಲಿ ಇದನ್ನ ಪಕ್ಕ ಬರೋದು. ಅಂದ್ರೆ ಒಂದ್ಸತಿ ಬಂದು ಬರಕಾಯ್ತಿಲ್ಲ, ಒಂದ್ ಸ್ವಲ್ಪ ಕೆಲವು ಟೈಮ್ ತಕೊಂಡು ಪಕ್ಕ ಮಾಡೋದು ಗ್ಯಾರಂಟಿ 100%. ಅದ್ರಲ್ಲಿ ಅದಕ್ಕೆ ರೌಡ್ ರಂಗಣ್ಣ ಅಂತ ಹೆಸರು ಅದ್ರ ಹೆಸರೇ ಬಹಳ ಹೈ ಲೆವೆಲ್ ಇತ್ತು, ಹೆಸರು ತಕ್ಕಾಗಿನೇ ಇತ್ತು. ರಂಗ ಅಂತ ಹಾಕಿದಲ್ವ ಇಲ್ಲಿ? ಮತ್ತೆ ಇಲ್ಲಿ ಬಂದು ರಂಗ ಅಂತ ಇತ್ತು, ರೌಡ್ ರಂಗಣ್ಣ ಅಂತಾನೆ ಇರೋದು ಅದಕ್ಕೆ. ಅಂದ್ರೆ ಅದು ಕಾಡಿಗೆ ಅಲ್ಲಿ ಮುತ್ತಿಗೊಂಡು ಕಾಡಿಗೆ ಬಿಟ್ರು ಕರೆಕ್ಟಾಗಿ 3 ಗಂಟೆಗೆ ಮೇಯ್ಕೊಂಡು ಪಕ್ಕ ಕ್ಯಾಂಪ್ ಬಂದ್ಬಿಡ್ತಿತ್ತು. ಅದು ಬಂದು ಯಾವ ಜಾಗ ನಿಲ್ತದೆ, ಕೆಲವು ಆನೆಗಳಿಗೆ ಆ ಜಾಗ ಈ ಜಾಗ ಅಂತಲ್ಲ, ಅದು ಬಂದು ಮಾಮೂಲಿ ಎಲ್ಲಿ ನಿಲ್ತದೆ ಅಲ್ಲಿ ನಿಲ್ತಾ ಇತ್ತು. ಅದ್ರ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ನಿಲ್ಲಾಗಿಲ್ಲ. ಎಲ್ಲ ಆನೆಗಳನ್ನ ಆಗಲೇ ಎದುರಿಸ್ತಿತ್ತು. ಅದೇ ನಾವು ಅಭಿಮನ್ಯ ಮಾತ್ರ ಕಂಡ್ರೆ ಎದುರ್ಕೊಬಿಡ್ತಿತ್ತು. ಸ್ವಲ್ಪ ಭಯ ಆಯ್ತು ಅದನ್ನ ಕಂಡ್ರೆ. ಅದನ್ನ ಎಲ್ಲ ಆನೆಗಳಿಗೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಮುಖ ಪಡ್ಕೊಂಡು ಹೋಯ್ತಿತ್ತು. ಅಂದ್ರೆ ನಮ್ಮ ಆನೆಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಸೈಡ್ ಈಗ ಇರೋದಿಲ್ಲ. ಅದ್ರ ಒಳ್ಳೆ ಆನೆ, ಏನೋ ಅದೃಷ್ಟದಲ್ಲಿ ಅದ್ರ ಹಣೆ ಬರೋದಲ್ಲಿ ಅದ್ರ ಹಣೆ ಬರದಲ್ಲಿ ಏನೋ ಹಂಗೆ ಆಗ್ಬೇಕಂತ ಇತ್ತು. ಯಾರು ಮಾಡಿಲ್ಲ, ಅದಾಗಿ ಓಕೆ. ಅಭಿಮನ್ಯುಗೆ AK-47 ಅಂತ ಹೆಸರು ಬಂತು. ನಮ್ಮ ಚಿಟ್ಟಪ್ಪ ಸರ್ ಕೊಟ್ಟಂಥ ಬಿರುದು ನೆನಪಿದೆ. ಅದೊಂದು 2 ಆನೆಗೆ ಎಟ್ ಎ ಟೈಮ್ ಹೊಡೆಯುತ್ತಲ್ಲ, ಅದೊಂದು ಕಾರ್ಯಾಚರಣೆ ಬಗ್ಗೆ ಸಾವನದುರ್ಗದಲ್ಲೆಲ್ಲೋ ಅದೊಂದು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ವಸಂತಾರೆ. ಅದು ಮೈಸೂರಿಗೆ ದಸರಾಕ್ಕೆ ಬಂದಿದ್ದು, ಇಲ್ಲಿಂದ ಆನೆ ಹಿಡಿಯೋಕ್ಕೆ ಕ್ಯಾಪ್ಚರ್ಗೆ ಹೋಗಿದ್ದು ನಾವು. ಮೈಸೂರು ದಸರಾಕ್ಕೆ ದಸರಾ ಬಂದು ಹೋಗಿರೋದು, ಇಲ್ಲಿಂದನೇ ಕ್ಯಾಪ್ಚರ್ಗೆ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಟಿಪ್ಸು ತನ್ನ ಕಲ್ಲುಗಳು ಸುಮಾರು ಇದ್ದಾವೆ. ಹಳೆ ಕಾಲದಲ್ಲಿ ಅವರು ಗುಂಡು ಹೊಡೆದಿರೋದು ಅವೆಲ್ಲ ಸಿಕ್ಕಾಪಟ್ಟೆ ಇದೆ ಸಾವನದುರ್ಗ ಅಂತಲ್ಲಿ. ಅಲ್ಲಿ ಅವರು ವಿದ್ಯೆ ಮಾಡಿದ ಜಾಗದಲ್ಲಿ ಅದು ಫುಲ್ಲು ಒಂದು ಕಲ್ಲು ಗೋವನ್ನು ಜಾಸ್ತಿ ಇರೋದಲ್ಲಿ. ಅಲ್ಲಿ 1-2 ದಿನ ಹೋಗಿದ್ದು. ಅದು ಈ ಕಡೆ ಭಾಗ ಕಾಡಲ್ಲಿ ಆಗ್ಬಿಟ್ಟಿತ್ತು, ಒಂದು ಮಾತ್ರ ಅಲ್ಲಿ ಲೈನ್ ಇರೋದಲ್ಲಿ. ಅಲ್ಲಿಂದ ಈ ಕಡೆಗೆ ದಾಟಿದ್ರೆ ಮಾತ್ರ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗೋದು. ಈ ಕಡೆ ದೊಡ್ಡ ಕಾಡಲ್ಲಿದ್ದರೆ ಅಲ್ಲಿಗೆ ಬೆಟ್ಟ ಗುಡ್ಡ ಮೆಟ್ಲಲ್ಲಿ ಎತ್ಕೊಂಡು ಹೋಯ್ತಿತ್ತು. ಅದು ಒಳ್ಳೆ ಕಲ್ಲು ಮೆಟ್ಲು, ಆ ಕಾಲದಲ್ಲಿ ಒಂದು ಮೆಟ್ಲು ಮಾಡಿದ್ದಾರೆ. ಆಗ ನಮ್ಮ ಗೀತಾಂಜಲಿ ಸಾಹೇಬರು DF ಸಾಹೇಬರು ಆಗಿದ್ರು.
ಅವ್ರು ಅವಾಗ ಅಲ್ಲಿಗೆ. ಆ ಟೈಮಲ್ಲಿ ಸಿಟ್ಟಾಪಟ್ಟ ಕಟ್ಟರು. ನಾವೆಲ್ಲ ಇಲ್ಲಿ ಮೈಸೂರಲ್ಲಿ ದಸರಾಕ್ಕೆ ಬಂದರೆ ಆನೆಗಳನ್ನ ತಗೊಂಡಿದ್ದು ಅಲ್ಲಿಗೆ. ದಸರಾಗೆ ಬಂದ ದಸರಾ ಬಂದ ಆನೆಗಳನ್ನ ತಗೊಂಡೋಗಿದ್ದು ಅಲ್ಲಿಗೆ. ಅಲ್ಲಿ ಕ್ಯಾಪ್ಚರ್ಲಿ ಏನಾಯ್ತು ಅಂದರೆ ಅರ್ಜುನ, ಶ್ರೀರಾಮ, ಗಜೇಂದ್ರ, ಹರೀಶ ಇವು ಇಷ್ಟು ಆನೆಗಳು ಅಲ್ಲಿ ಕ್ಯಾಪ್ಚರಿಗೆ ತಗೊಂಡೋಗಿದ್ದು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಇವು 3 ಆನೆ ಬೇರೆ ಕಡೆ ಕಳಿಸಿದ್ರು. ಅರ್ಜುನ, ಗಜೇಂದ್ರ, ಶ್ರೀರಾಮ ಈ 3 ಆನೆನ ಬೇರೆ ಕಡೆ ಕಳಿಸಿದ್ರು ಅಡ್ಡಾಕಕ್ಕೆ. ಅಭಿಮನ್ಯದಲ್ಲಿ ನಾನು ಮತ್ತು ಚಿಟ್ಟಪಡ ಕಟ್ಟರು ಮತ್ತು ನಮ್ಮ ವೆಂಕಟೇಶಣ್ಣ ನಾವು 3 ಜನ ನಾವು ಒಂದು ಭಾಗದಲ್ಲಿ ಸಾರಪ್ ಸುಟ್ರು ವೆಂಕಟೇಶಣ್ಣ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಹೋಗಿ ಒಂದಲ್ಲಿ ಒಳ್ಳೆ ಹಳ್ಳ ಬಂದ್ಬಿಡ್ತು. ಅಲ್ಲಿ ಮಾಮೂಲಿ ಹಿಂಗೆ ಹಳ್ಳ ಬಂದ್ಬಿಡ್ತಾನೆ. 2 ಒಂಟಿಗೆಗಳು ಬಂದ್ಬಿಟ್ಟು ಆ ಕಡೆಯಿಂದ. ನಿಮಗೆ ಗೊತ್ತಿಲ್ಲ? ನಾವು ಫಸ್ಟ್ ನೋಡಿಲ್ಲ. ಅದು 2 ಒಂಟಿಗೆಗಳು ಬಂದು ನಿಂತ್ಕೊಬಿಟ್ಟಿದೆ ಅಲ್ಲಿ. ಅದು ಫುಲ್ ಕಾಡೆ. ಆ ಕಡೆ ಎಲ್ಲ ಕಡೆ ನೋಡಿದ್ರೆ ಫುಲ್ ಮುಳ್ಳುಗಳೇ. ಎಲ್ಲ ಬಯಲು ಮಾಡಿಸ್ಕೊಂಡು ಅಲ್ಲಿ ಹೋಗಿ ಸೇರ್ಬಿಟ್ಟಿದ್ದೀನಿ. ಅವು 2 ಆನೆ ಜೊತೆ ಫೈಟಿಗೆ ಬಂದಿದೆ. ನಾನು ಅಲ್ಲಿ ಹೋಗಿ ನಿಲ್ಸ್ಕೊಬಿಟ್ಟಿದ್ದೀನಿ ಅಷ್ಟೇ. ಅಲ್ಲಿ ಹೋಗಿ ನಿಲ್ಸ್ಕೊಬಿಟ್ಟು ಏನಿಲ್ಲ, ಒಂದೇ ನಮ್ಮನ್ನ ಎಳಿತಾ ಇದೆ, ಅವನು ಜಗಳಕ್ಕೆ ನಿಂತುಬಿಡ್ತೇವೆ 2 ಅಲ್ಲವೇ. ಓಹೋ. ನಾನೇನು ಮಾಡಿದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸಾರ್ ಅದು ನಾವಲ್ಲಿ ನಿಂತ್ಕೊಂಡು ಕಾಯ್ಕೊಂಡಿದ್ರೆ ಆಗಲ್ಲ. ಈ ದೊಡ್ಡ ಹಳ್ಳ ಅದು, ನೀರು ಹೋಗುವಂಥ ಹಳ್ಳ, ಮೇಲೆ ಬೆಟ್ಟದಿಂದ ಬಂದು ನೀರು ಹೋಗುವಂಥ ಹಳ್ಳ ಅದು. ಅಲ್ಲಿ ಹೋಗಿ ನಾವು ನಿಲ್ಸ್ಕೊಬಿಟ್ಟಿದ್ದೀವಿ. ನಿಲ್ಸ್ಕೊಂಡು ಅವು 2 ಹಳ್ಳ ಕರೆಕ್ಟಾಗಿ ನಿಂತುಬಿಟ್ಟಿದ್ದಾವೆ. ಆ ಕಡೆ ಬೆಟ್ಟದಲ್ಲಿ ನಿಂತ್ಕೊಂಡಿದ್ದಾವೆ, ನಾನು ಹಳ್ಳದಲ್ಲಿ ಆಗ್ಬಿಟ್ಟಿದ್ವಿ. ಈ ಕಡೆ ಭಾಗ ಹಳ್ಳ ಆಗ್ಬಿಟ್ಟಿದೆ ನಮಗೆ. ಡೈರೆಕ್ಟಾಗಿ ನಾನು ಅಂದ್ರೆ ಚಿಟ್ಟಪಡಕರ ಜೊತೆ ನಾನು ಹಿಂದೆ ಕೂತಿದ್ದಾರೆ, ವೆಂಕಟೇಶನ್ ಅದ್ರ ಹಿಂದ್ಗಡೆ ಕೂತಾರೆ. ಏನು ಮಾಡೋದು ಸರ್ ಅಂತ ಅವ್ರನ್ನ ಕೇಳಿದೆ. ಏನು ಮಾಡೋಕ್ಕಾಯ್ತದೆ ಸೊ ಅಂತ. 2 ಆನೆಲ್ಲ ಇದ್ದಾವೆ. ಅದು ತಿರುಗಿಸಿದ್ರೆ ಹಿಂದೆಯಿಂದ ಬಂದುಬಿಡ್ತವೆ. ಅಲ್ಲಿ ಕಾಡು ಫುಲ್ಲು, ನಾವು ಎಲ್ಲಿ ತಿರ್ಗಿಸ್ಕೊಂಡು ಹೋಗೋಕ್ಕಾಗಲ್ಲ. ಸಾರು ಬಿಟ್ಟುಬಿಡೋಣ ಅಂತ ಹೇಳಿದೆ. ಆಯಿತು ನಿನ್ನ ಖುಷಿ, ಏನು ಮಾಡ್ತೇವೆ, ಬಿಟ್ಬಿಡು ಅಂತ ಹೇಳಿದ್ರು ಅಷ್ಟೇ. ಒಂದು ಸತಿ ಬಿಟ್ಟೆ ಅಷ್ಟೇ ಹಳ್ಳ ಒಳಗಡೆಗೆ ಆನೆಯನ್ನು. ಒಂದು ಸತಿ ಒಳಗೆ ಹತ್ಬಿಡ್ತಾವೆ ಬೆಟ್ಟಗೆ ಅಲ್ಲೇ. ಒಂದು ಸತಿ ಹತ್ಬಿಡ್ತು ಒಳಗೆ. ಹೋಗಿ ಹತ್ತಿದೆ. ಅದಕ್ಕೆ ಒಂದೇಟು ಇದಕ್ಕೆ ಜೊತೆಲೆ ಇದಕ್ಕೆ ಫಸ್ಟ್ ಇದಕ್ಕೆ ಒಂದಕ್ಕೆ ಹೊಡೆದ್ಬಿಡ್ತು. ಇದು ಈ ಕಡೆ ಬಿದ್ದು ಹೋಗ್ಬಿಡ್ತು, ಇದಕ್ಕೆ ಒಂದು ಹೊಡೆದ್ಬಿಡ್ತು, ಅದನ್ನು ಬಿದ್ದು ಹೋಯ್ತು ಆ ಕಡೆಗೆ. ಒಂದೇಟು ಪಲ್ಟಿನೇ ಆಗ್ಬಿಡ್ತು ಅದು. ಅಲ್ಲಿ ಆಸೊತ್ತಿಗೆ ಇಂಜೆಕ್ಷನ್ ಡಾಟ್ ಆಯಿತು. ಅಲ್ಲಿಂದ ಹಿಡ್ಕೊಂಡು ಅಟ್ಟಿಗೆ ತಗೊಂಡು ಬಂದಿದೆ ನಾನು. ಅದು ಯಾವುದು ಆನೆ? ಅದು ನೆನಪಿದೆಯಾ? ನೆನಪು ಅದನ್ನ ಮೂಲೆ ಒಳಗೇನೋ ಯಾವುದೋ ಒಂದು ಕ್ಯಾಂಪಿಗೇನೋ ಹಾಕಿದ್ರು ಅದನ್ನ. ಅಶ್ವತ್ಥಮ್ಮ ಅಲ್ಲ? ಅಶ್ವತ್ಥಮ್ಮ. ಬಾಲಣ್ಣ ನಾಗಣ್ಣ ಅಲ್ಲ. ಬಾಲಣ್ಣ ನಾಗಣ್ಣ ಅದು ಇನ್ನೊಂದು ಜಾಗ ಇಡ್ತಿರೋದು ನಂಗೆ. ಹೌದಾ? ಇದು ಇಲ್ಲಿ ಇಡ್ತಿರೋದು ಕನ್ನಡ. ಪರವಾಗಿಲ್ಲ. ಹಂಗೆ ಅದನ್ನ ಹಿಡ್ಕೊಂಡು ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ವಸಂತ ಅವ್ರಿಗೆ ಅವ್ರ ಭಾಷೆನೇ ಜಾಸ್ತಿ ಬಳಕೆ ಬರ್ತಾರೆ. ಯಾರು ತಪ್ಪು ತಿಳ್ಕೊಬೇಡಿ, ನಾವು ಡೈಲಿ ಕಾಣೋರು. ಅದರಿಂದ ಅವ್ರ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಲಾರಿ ಹಾಕ್ಕೊಂಡು ಬಂದಿದೆ. ಅದು ಹಿಡುತ್ತಂದು ಸ್ವಲ್ಪ ಟೈಮಿಗೆ ಒಂದು ಆನೆ ಕ್ಯಾಪ್ಚರ್ ಮಾಡಿದ್ವು. ಅರ್ಚಿಕೆರೆಯಲ್ಲಿ ಒಂದು ಆನೆ ಕ್ಯಾಪ್ಚರ್ ಮಾಡಬೇಕಾಯ್ತು. ಡೈರೆಕ್ಟಾಗಿ ಅಲ್ಲೇ ಮಚ್ಚಿಗೊಂಡು ಅರ್ಚಿಕೆರೆಗೆ ಆರ್ಡ್ರ್ ಆಗಿತ್ತು. ಅಲ್ಲ ಡೈರೆಕ್ಟಾಗಿ ಕೃಷ್ಣಮರಿ ಬರ್ತಾ ಇತ್ತು ಕೃಷ್ಣಮರಿ ಮತ್ತು ಹರೀಶ, ವಿಕ್ರಮ ಇದನ್ನ ತಗೊಂಡು ಅಲ್ಲಿ ಹೋಗಿ ಅಲ್ಲಿ ಹಗ್ಗ ಮಾಡ್ಕೋಬೇಕಾಯ್ತು ನಾವು. ಅರ್ಜೆಂಟು ನೆಟ್ಟು ಹಗ್ಗ ಮಾಡೋದಲ್ಲಿ, ಮಾಮೂಲಿ ಡೋಲ್ ಹಗ್ಗ ಮಾಡೋದಲ್ಲ, ಡೋಲ್ ಹಗ್ಗೆಲ್ಲ ಮಾಡಿ ನೈಟಲ್ಲಿ ಹೋಗಿ ಮನಗೋಗ್ಬಿಟ್ಟು ಅದು ಅಲ್ಲಿಂದ ಆಗಲೇ ಒಂದು 10 ಕಿಲೋಮೀಟ್ರನ್ನು ದೂರ ಹೋಗ್ಬಿಟ್ಟಿತ್ತು. ಅದು ಊರಿಗೆ ಹೋಗ್ಬಿಟ್ಟಿತ್ತು. ಅಲ್ಲಿ ಹೋಗೋತ್ತಿಗೆ ಅಲ್ಲಿ ಹೋಗಿ ನಾವು ಅಲ್ಲಿಂದ ಪುನಃ ಇಂಥ ಜಾಗದಲ್ಲಿ ಇದ್ದೆ ಅಂತ ನಮ್ಮ ಇಲಾಖೆಯವ್ರು ಹೇಳಿದರು. ಅಲ್ಲಿಂದ ಹೋಗಿ ಅಲ್ಲಿ ಲಾರಿ ಇಳಿಸೋತ್ತಿಗೆ ನಾನು ಲಾರಿ ಇಳಿಸಿ ನಮ್ದೆ ಕಟ್ತಾ ಇದ್ದೆ. ಒಬ್ಬ ರೇಂಜರ್ ಮಗನ ಅಲ್ಲೇ ಹೊಡೆದಾಕ್ಬಿಡ್ತು. ಅಯ್ಯೋ. ಒಬ್ಬ ರಿಟೈರ್ಡ್ ಆಗಲೇ ಹೊಡೆದ್ಬಿಡ್ತು. ನಾವು ಅವ್ರು ಕ್ಯಾಮ್ರಾ ಹಿಡ್ಕೊಂಡು ಫೋಟೋ ಹೊಡ್ಯಕ್ಕೆ ಹೋದ್ರು. ಅಲ್ಲೇ ಅರ್ಚಿಕೆರೆ ಜಾಗ ಅಂತ ಇದೆ, ಅಲ್ಲಿ ಆ ಜಾಗದಲ್ಲಿ ಅವ್ರು ಒಬ್ರು ಬಂದು ಬಾವಿಗೆ ಯಾರ್ಬಿಟ್ರು. ಚಿಕ್ಕ ಒಂದು ಬಾವಿ ಇತ್ತು, ಅವ್ರು ತಪ್ಪಿಸ್ಕೊಬಿಟ್ರು. ಇವರು ರೋಡಲ್ಲೇ ಬಂದ್ಬಿಟ್ರು. ಅಲ್ಲೇ ತುಳಿದಾಕ್ಬಿಡ್ತು. ಅಲ್ಲೇ ಆಗ ವೆಂಕಟೇಶಣ್ಣ, ನಾವು, ನಮ್ಮ ತಂದೆ ನಾವೆಲ್ಲ ಮೇಲ್ಗಡೆ ಹೋಗಿ ಬೇಲೆಯಲ್ಲಿ ಉಕ್ಕಿ ನಿಂತ್ಕೊಬಿಡ್ತು. ಮಾಮೂಲಿ ದೊಡ್ಡ ಬೇಲಿ ಇತ್ತು, ಕಳ್ಳಿ ಬೇಲಿ ಅಂತ ಇರ್ತದೆ. ಆ ಬೇಲಿ ಒಳಗಡೆ ಹೋಗಿ ಉಕ್ಕಿ ನಿಂತ್ಕೊಬಿಡ್ತು. ಉರಿ ಜೋಳ ಅಲ್ಲಿ ಆ ಕಡೆ ಜಾಸ್ತಿ ನೋಡೋದು, ಉರಿ ಜೋಳ ಜಾಸ್ತಿ ಇರೋದು ಆ ಕಡೆಗೆ. ಆ ಉರಿ ಜೋಳ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಬೇಲೆಯಲ್ಲಿ ಉಕ್ಕಿ ನಿಂತ್ಕೊಬಿಡ್ತು. ಸುಮ್ಮನೆ ಹೋಗಿ ಡಾಟ್ ಮಾಡೋದಲ್ಲಿ. ಆಗ ಬಂತು ಜಗಳಕ್ಕೆ ಎದುರ್ಕೊಬಿಡ್ತು ಬಂದು. ಆವಾಗ ಗಜೇಂದ್ರನಿಗೆ ಮುಂದೆ ದಪ್ಪ ಕಟ್ಕೊಂಡು, ನಮ್ಮ ಮನೆ ಹಿಂದೆ ದಪ್ಪ ಕಟ್ಕೊಂಡು ತಂದು ಅಲ್ಲಿ ಲೋಡ್ ಮಾಡೋಕ್ಕೆ ಒಂದು ಸ್ವಲ್ಪ ಅದನ್ನ ಹೊಡೆದು ಕೋಡನ ಮುದಾಗ ಆರಿಸ್ಬಿಟ್ಟಿತ್ತು ನಮ್ಮ ಮನೆ.
ಇದೇ ಆನೆನ ಫಸ್ಟ್ ರೇಡೆ ಕಾಲರ್ ಹಾಕಿದ್ದು. ಅದೇ ಫಸ್ಟ್ ರೇಡೆ ಕಲರ್ ಆಗೋದು. ಗೋಪಿನಾಥ್ ತಮ್ಮಿಗೆ ಗೋಪಿನಾಥ್ ತಮ್ಮಿಗೆ ಕೊಂಡೆ ಬಿಟ್ಟಿದ್ದು ಅದೇ ಆನೆ. ವಾರೆ ಕೊಂಬು ಅದು ಗೋಪಿನಾಥ ಫಸ್ಟ್ ಕಾಲರ್ ಬಂದಿದ್ದು ನಮ್ಮ ಕರ್ನಾಟಕದಲ್ಲಿ ಅದೇ ಅದೇ ಆನೆ ಬಂದ ಗೋಪಿನಾಥ್ ವೀರಪ್ಪ ಅವರು ಇದ್ದಾರಲ್ಲ ಆ ಊರಿಗೆ ಕೊಂಡೆ ಬಿಟ್ಟಿದ್ದು. ಇಲ್ಲಿಂದ 2 ದಿನ ಲಾರಿ ರೀಚ್ ಆಗಿರೋದು ಅಲ್ಲಿಗೆ. ಅಲ್ಲಿಂದ ದೂರ ಅಷ್ಟು ದೂರ ಅದೇ ಫಸ್ಟ್ ಕಾಲರ್ ಇಲ್ಲಿ ನಮ್ಮ ಕರ್ನಾಟಕ ಕಾಲರ್ ಬಂದಿದೆ ಅದು ಫಸ್ಟ್. ಅದೇ ಆನೆಗೆ ಹಾಕಿರೋದು ಫಸ್ಟ್ ಕಾಲರ್. ಅಲ್ಲಿ ಕೊಂಡೆ ಅಲ್ಲಿ ಸುಮಾರು ಒಂದು 10-20 ಜನರ ಮೇಲೆ ಸಾಯಿಸಿದೆ ಅಂದ್ರೆ ನಾವು ಹೋಗೋ ದಿನಲ್ಲಿ ಸಾಯಿಸಿದ್ರೆ ರಿಟೈರ್ಡ್ ಆದ ಒಬ್ರು ರೇಂಜರ್ ಮಗನ ಸಾಯಿಸ್ಬಿಡ್ತಲ್ಲಿ ತಂಗಿನ ತೊಟ್ಟ ಜಾಗದಲ್ಲಿ ಒಬ್ರು ಬಂದು ಇದಕ್ಕೆ ಹಾರ್ಬಿಟ್ರು, ಗುಂಡೆಳಗಡೆ ಬಿಟ್ರು. ಇನ್ನು ಇವ್ರು ಬಂದವರು ಡೈರೆಕ್ಟ್ ನೀರೊಳಗೆ ತುಳ್ಕೊಂಡು ಹಂಗೆ ತುಳ್ಕೊಂಡಂಗೆ ರೋಡಲ್ಲಿ ಮಟ್ಟ ರಕ್ತಂಗೆ ಕಾಣ್ತಿತ್ತು. ನಾನು ಅದೇ ರಸ್ತೆಯಲ್ಲಿ ಬಿಡ್ಕೊಂಡು ಹೋಗಿದ್ದೀನಿ ನಮ್ಮ ಮನೆ. ಅಲ್ಲಿ ಹೋಗಿ ಅಲ್ಲಿ ನೋಡುತ್ತೆ ಕಳ್ಳಿ ಬೇಲೆ ಒಳಗಡೆ ಹೋಗಿ ನಿಂತಿತ್ತು, ಹಿಂದೆ ಮುಂದೆ ಕೂಲ್ ಮಾಡಿರೋದು. ಅದನ್ನ ಕಲರ್ ಹಾಕಿ ಚಿಟ್ಟಪಟ ಕಟ್ರೆ ಅವಾಗ ಅದನ್ನ ಕಲರ್ ಹಾಕಿ ಗೋಪಿನಾಥಮ್ಗೆ ಬಿಟ್ಬಿಟ್ಟು ಬಂದಿದ್ದು ನಾವು. ಗೋಪಿನಾಥಮ್ ಬಿಟ್ಟ ಅದು ಈಗಲೂ ಇದೆ. ಈಗ ನಮ್ಮ ಬನ್ನೇರುಘಟ್ಟ ಭಾಗಕ್ಕೆ ಬರ್ತಾ ಇದ್ದ ಈ ರೀಸೆಂಟ್ ಆಗಿ ಒಂದು ವಿಡಿಯೋ ಕಳಿಸಿದ್ರು. ಅದು ಆದ್ರೆ ಜನರನ್ನ ಸಾಯಿಸಿಲ್ಲ, ಒಂದು ಕಾಡನ್ನ ವಸ್ತಿ ಬಂದು ಸಾಯಿಸಿದೆ ಅಂತೇಳಿ ಮಾಹಿತಿ ಇದೆ. ಈಗ ನಾನು ನೋಡಿಲ್ಲ, ಆ ಟೈಮಲ್ಲಿ ಬಿಟ್ಟ ಟೈಮ್ ಮಾತ್ರ ನನಗೆ ಗೊತ್ತು. ಹೌದೌದು. ಅಲ್ಲಿ ಬಂದು ವೀರಪ್ಪ ಅವರು ನಮ್ದು ಒಂದು ಆಫೀಸ್ ಇದೆ, ಅಲ್ಲಿಂದ ಮಾದೇಶ್ವರನ ಬೆಟ್ಟದಲ್ಲಿ ಹಿಂಗೆ ಬರೋಕ್ಕಾಗೋದಿಲ್ಲ, ಲಾರಿಗಳು ಎಳೆಯೋದಿಲ್ಲ ಅಂತ ಹೇಳಿ ಅಲ್ಲಿಂದ ಒಂದು 5-6-7 ಕಿಲೋಮೀಟರ್ ನಮ್ಮ ಆನೆ ನಡೆಸಿದೀವಿ. ನಮ್ಮ ಆನೆನ ಗಜೇಂದ್ರ 2 ಹೋಗಿದ್ದು ಮಾದೇಶ್ವರನ ಬೆಟ್ಟಕ್ಕೆ ನಡೆಸಿದ್ದು. ಲಾರಿಗಳು ಎಳೆಯಕ್ಕಾಗಿಲ್ಲ ಬೆಟ್ಟ ಅಂತ ಅನ್ನೋದು ಕಾಡು ಒಳಗಡೆ ಹೋಗುತ್ತೆ, ಸಿಕ್ಕಾಪಟ್ಟೆ ಕಾಡನಲ್ಲಿ. ಯಾವಾಗ ಅದ್ರ ಒಳಗಡೆ ನಡ್ಸ್ಕೊಂಡು ಹೋಗಿದೀವಿ ನಾವು 2 ಜನ. ಅಲ್ಲಿ ಹೋಗಿ ಇದು ಬೆಟ್ಟಗೆ ಲಾರಿಗಳು ಬಂದು ಅಲ್ಲಿಗೆ ಸೇರಿದ್ವು. ಎಲ್ಲಿಗೆ ಮಾದೇಶ್ವರನ ಬೆಟ್ಟ ಸ್ಟಾಪ್ಗೆ ಬಂದು ಆವಾಗ ಅಲ್ಲಿ ಸೇರಿ ಅಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಲಾರಿಗಳನ್ನ ಹಚ್ಚಿ ಆವಾಗ ಎಲ್ಲ ಮತ್ತಿಗುಡಿಗೆ ಬಂದು. ಆಗ ಗಜೇಂದ್ರ ನಮ್ಮ ಆಗ 3 ಕಲ್ಲು ಇದ್ದ ಎಲ್ಲ ಆನೆಗಳು 3 ಕಲ್ಲು ಇತ್ತು ಅವಾಗ. ಆಗ ಇಲ್ಲಿ ಇತ್ತಿಲ್ಲ, ಎಲ್ಲ ಮತ್ತಿಗೊಡ್ಲಿತ್ತಿಲ್ಲ, ಎಲ್ಲ ಆನೆಗಳು 3 ಕಲ್ಲಲ್ಲಿ ಇದ್ದಿದ್ದು. ಓಕೆ, ಇದು ರಾಜೇಶ್ ಮದ ಬಂದು ಹೆಬ್ಬಳೆ ಕ್ಯಾಂಪಲ್ಲಿ ಎಲ್ಲರ ಮನೆಯಲ್ಲಿ ಯಾರು ಸೇರ್ಸಾಗಿಲ್ಲ. ಅದೊಂದಲ್ಲಿ ಗಲ್ಟಿ ಮಾಡ್ಕೊಂಡು ನಾನು ಅದಕ್ಕೆ ಹೋಗಿದ್ದೆ. ಅನಂತರ ನನಗೆ ಸಾಯಂಕಾಲ ಪುನಃ ಸಾಹೇಬರು ಫೋನ್ ಮಾಡಿದ್ರು, ಇಲ್ಲ ಬರ್ತಾನೆ ರೋಡಲ್ಲಿ ಹೋಗಿ ಇದು ಕೋಣನ ಕಟ್ಟೆದಲ್ಲಿ ಇದಿದೆ ಅಂತ. ಆಗ ನೈಟ್ ನಡ್ಸ್ಕೊಂಡ್ಬಂದು ನಾನು ಇಲ್ಲಿ ಬಂದು ಅದ್ರ ತಕ್ಕ ಹೋದೆ. ಅಲ್ಲಿ ಹೋಗಿ ಅದನ್ನ ಪುನಃ ಡಾಟ್ ಮಾಡಿಸ್ಕೊಂಡು ಪುನಃ ಹೇಳ್ಕೊಂಡು ಬಂದು ಕ್ಯಾಂಪಿಗೆ ಕಟ್ಟಾಕಿದ್ದು. ಆವಾಗ ಕಟ್ಟ ಹಾಕಿ ಇನ್ನು ತಾನು ಚೆನ್ನಾಗಿನೇ ಇತ್ತು, ಮಾಮೂಲಿ ಆನೆ ಹಿಡಿಯಕ್ಕೆ ಬರ್ತಿತ್ತು, ಎಲ್ಲ ಜಾಗಕ್ಕೆ ಬರ್ತಿತ್ತು. ಬಂದ್ಕೊಂಡು ಚೆನ್ನಾಗಿದ್ದಾಗೆ ಅವ್ರ ಮಾವತರು ತಿರ್ಕೊಬಿಟ್ರು. ಯಾರೋ ಗಿಣಿಯ ಮಾವತರು ತಿರ್ಕೊಬಿಟ್ರು. 3 ಕಲ್ಲರ ಹೊತ್ತಿಗೆ ಅವ್ರು ಹೋಗಿ ನಾಗರಹಳ್ಳಿ ತಿರ್ಕೊಬಿಟ್ರು. ಅನಂತರ ಕೂಸ ಅನ್ನೋನು ನಮ್ಮ ಜೊತೆ ಬ್ಯಾಚಲ್ಲಿ ಒಬ್ಬ ಮಾವತಾಗಿ ಬಂದ. ನಮ್ಮ ಅರ್ಜುನ ಕೂಸ ಅಲ್ಲ, ಇನ್ನೊಬ್ಬ ಕೂಸ ಅವನಾಗಿ ಅದ್ರಲ್ಲಿ ಮಾಡ್ಕೊಂಡಿದ್ದ. ಅಲ್ಲಿಂದ ಅದನ್ನ ಹಂಪೆಗೆ ದಸರಾಗೆ ಹಾಕಿದ್ವು ನಮ್ಮ ಆನೆ. ಅದು ಎಲ್ಲ ಹಂಪೆಗೆ ಈ ವರಲಕ್ಷ್ಮಿ ಇವನ್ನೆಲ್ಲ ಇಡೀ ಹಂಪೆಗೆ, ಕೃಷ್ಣ ಇವೆಲ್ಲ ಹಂಪೆ ದಸರಾ ಮಾಡಕ್ ಹೋದು. ಅಲ್ಲೆಲ್ಲ ದಸರಾ ಎಲ್ಲ ಮಾಡಿ ಬಂದಾಯ್ತು. ಅಲ್ಲಿ ಇನ್ನೊಂದು ನನಗೆ ದಸರಾ ಇತ್ತು ಬೇರೆ, ನನಗೆ ಎಷ್ಟರ ದಸರಾ. ನನಗೆ ಆಗ ಅಲ್ಲಿ ಡೈರೆಕ್ಟ್ ಆಗಿ ಇದಕ್ಕೆ ಹೇಳಿದ್ರು ನನಗೆ ದಸರಾಗೆ ಕೋಲಾರಗೆ ದಸರಾಕ್ಕೆ ಅಭಿಮನ್ಯ ಕಳ್ಸೋಣ ಅಂತ. ನಾನೇನು ಹೇಳಿದೆ, ನಮ್ಮ ಮನೆಗೆ ಅಲ್ಲಿ ಮಾಡಿದೆ, ಇಲ್ಲಿ ಬರ್ತನೆ ಹಾಕ್ಬಿಡೋಣ ಚೆನ್ನಾಗಿರ್ತದೆ ಅಂತ. ಬರ್ತನೆ ಕೋಲಾರಿಗೆ ಹಾಕಿ ಬಂದು 3 ದಿನ ಏನೋ 3 ಕಲ್ಲಿಗೆ ಬಂದು ಅಲ್ಲೆಲ್ಲ ಲಾರಿ ಬಂತು ಡೈರೆಕ್ಟ್ ಆಗಿ. ಅಲ್ಲ, ಮತ್ತಿಗೋಳಿಗೆ ಬಂದು ನಾನು 3 ಕಲ್ಲಿದ್ದೆ. ಈ ಗೋಪಾಲ ಸ್ವಾಮಿ ಏನೋ ಪರೀಕ್ಷಾ ಜಾಗದಲ್ಲಿ ಇದ್ದೆ ನಾನು. ಇದೇ ಗೋಪಾಲ ಸ್ವಾಮಿ ಅಂತಲ್ಲ, ಅದು ಪರೀಕ್ಷಾ ಜಾಗದಲ್ಲಿ ನಾನು ಅಲ್ಲಿ ಇದ್ದೆ. ಆಗ ಇದು ಇಲ್ಲಿಗೆ ಕೊಟ್ಟಿದ್ರು. ಆವಾಗ ಇಲ್ಲಿಂದ ಇವರು ಅವ್ರ ಕೂಸವರು ತಗೊಂಡು ನಮಗೆ ಕೃಷ್ಣ ಚಂದ್ರ ಇದಾರಲ್ಲ ಅವರೆಲ್ಲ ತಗೊಂಡು ಹೋದ್ರು. ಅಲ್ಲಿ ಒಟ್ಟಲ್ಲಿ ಎಲ್ಲ ದೇವ್ರೆಲ್ಲ ಕಟ್ಸಿಲ್ಲ. ಅದು ಅಲ್ಲಿ ಜಗಳ ನಿಂತ್ಕೊಬಿಡ್ತು. ಎಲ್ಲ ಊರೇ ಬಂದ್ ಮಾಡಿಬಿಡುದೆ ಅಲ್ಲಿ ಹೋಗಿ. ಅಲ್ಲೇ ಕೋಲಾರದಲ್ಲಿ ಬರುತ್ತಾ ಮಾವತನ ಸೇರಿಸ್ತಲ್ಲ, ಯಾರು ಸೇರಿಸ್ತಲ್ಲ. ಒಂದ್ ಜಾಗದಲ್ಲಿ ಬಾಳೆ ಆಗ್ತದ್ರೆ ಅಲ್ಲಿ ಇದ್ದೆ ಅಷ್ಟೇ. ಆಗ ಅಲ್ಲಿಂದ ಪುನಃ ನನಗೆ ತಕ್ಷಣ ಆರ್ಡರ್ ಬಂತು, ಬರ್ತಾನೆ ಗಲ್ಟಿ ಮಾಡ್ಬಿಡುತ್ತೆ, ನೈಟ್ ನೀನು ಹೊರಡ್ಬೇಕು ಅಲ್ಲಿಗೆ ಅಂತ. ಆಗ ಅಲ್ಲಿಂದ 3 ಕಲ್ಲಿಗೆ ನಂಗೆ ಲಾರಿ ಕೇಳಿಸಿ ನೈಟ್ ಹೋಗಿಲ್ಲ. ಅದಕ್ಕೆ ನೈಟ್ ಯಾರು ಗೊತ್ತಿಲ್ಲದ ಟೈಮಲ್ಲಿ ನೈಟ್ ಕರ್ಕೊಂಡು ಹೋಗಿ ನಮ್ಮ ಮನೆನ ಅಲ್ಲಿ ಅದಕ್ಕೆ ಒಂದ್ ಏಟು ಓಡಿಸ್ಬಿಟ್ಟೆ. ಆಗ ಎದುರ್ಕೊಬಿಡ್ತು ನಮ್ಮ ಮನೆಗೆ. ಅಲ್ಲಿ ನೈಟ್ ತಂದು ಲಾರಿಗೆ ಲೋಡ್ ಮಾಡ್ಕೊಂಡು ನಟ್ಟಿಗೆ ಮತ್ತಿಗುಡಿಗೆ ತಂದು ಬಿಟ್ಟುಬಿಟ್ಟು ಆಗ ನಾನು ಡೈರೆಕ್ಟ್ ಆಗಿ 3 ಕಲ್ಲಿಗೆ ಹೋದೆ. ಇದು ಕೋಲಾರ ಹಬ್ಬ ಮಾಡಿಯಲ್ಲ ಅಲ್ಲಿಗೆ. ಆಗ ಕರಿಂಬೆ ನನಗೆ ಹೊಡೆದ್ಬಿಟ್ಟಿತ್ತು ಸೊಂಟಕ್ಕೆ. ಅದು ಡಾಕ್ಟರ್ ಇದು ಅಸಿಸ್ಟೆಂಟ್ ಕರಿಂಬೆ ನನಗೆ ಹೊಡೆದು. ಇದು ಯಾವ್ದು ನಮ್ಮ ಬರ್ತಾನೆ ಇವ್ರ ಮಾವತರೆಲ್ಲ ಸಿಕ್ಕಿದ್ರೆ ಕಾಣಕ್ಕೆ ಆಯ್ತಿತ್ತು. ಅಲ್ಲಿ ಎಲ್ಲರ ಬೆರೆಸ್ಕೊಂಡು ಹೋಯ್ತಿತ್ತು ರೋಡಲ್ಲಿ. ಆಗ ಒಂದು ದೇವಸ್ಥಾನ ಇತ್ತಲ್ಲ ಅಲ್ಲಿ, ಆ ದೇವಸ್ಥಾನದಲ್ಲಿ ಬಾಳೆ ಹಾಕಿ ನಿಲ್ಸಿದ್ರು. ನಾವು ಗಂಟಿ ಬಾಳೆ ಆಗಾಗ ಬಿಸಾಕೋದು, ತಿನ್ಸೋದು, ಅದು ಇದು. ಆಗ ತಿಂದ್ಕೊಂಡು ನಿಂತಿತ್ತು. ಆಗ ಹೋಗಿ ನಾನು ನಮ್ಮ ಅಂತ ತಗೊಂಡೋಗಿ ಆಗ ಹಚ್ಕೊಬಂದು ತಂದು ಮತ್ತಿಗೋಡಿ ಕೊಂಡೆ ಕಟ್ಟಾಕ್ಸ್ಬಿಟ್ಟು ಡೈರೆಕ್ಟಾಗಿ ಆಗ 3 ಕಲ್ಲಿಗೆ ಹೋಗಿ ಸೇರೋದು. ಭಾರಿ ದೊಡ್ಡ ಆನೆ. ದೊಡ್ಡ ಆನೆ ನಮ್ಮ ಮನೇಲಿ ಅಷ್ಟೇ ಇದ್ದಿದ್ದು. ಅದಕ್ಕೆ
ಅಷ್ಟು ದೊಡ್ಡ ಆನೆ. ಅಂದ್ರೆ ಅದು ಯಾವ ಕೆರೆ ಹೋಗ್ಕೊಬಿಡ್ಲಿ, ಅಭಿಮನ್ಯ ತಗೊಬರ್ತೀನಿ ಅಂತ ಹೇಳಿದ್ರೆ ಅದು ದಾಟ್ಬಿಡ್ತಿತ್ತು. ಅದು ಕೆರೆಯಲ್ಲಿ ಇರ್ತಿತ್ತಲ್ಲ, ಅದು ಅಷ್ಟೊಂದು ಇರ್ತಿತ್ತು ಅದನ್ನ ಕಂಡ್ರೆ. ಅದು ಮದ ಬಂದು ಅದಕ್ಕೆ ಹೊಡೆದಿಲ್ಲ, ಎಲ್ಲಾನೇನ ಬೆರೆಸ್ತಿತ್ತು, ಅದಕ್ಕೆ ಒಂದಕ್ಕೆ ಹೊಡಿಯಲ್ಲ ಅದು. ಅಲ್ವಾ? ಓಕೆ, ಥ್ಯಾಂಕ್ ಯು. ಇನ್ನ ಹೆಬ್ಬಳಕ್ಕೆ ನಾಗರಹೊಳೆ ಕಾಡು ಕೊಳೆಂಗೆರೆ ಅಂತ ಬರ್ತದೆ, ಮಚ್ಚಳಿಕೆರೆ ಅಂತ ಬರ್ತದೆ. ಅದು ಅಲ್ಲಿ ಕ್ಯಾಪ್ಚರ್ ಮಾಡಿರೋದು. ಅಂದ್ರೆ ನಾನಾಗ ಹುಟ್ಟಿತಿಲ್ಲ, ಅಂದ್ರೆ ನಮ್ಮ ತಂದೆಯವರು ಕಪ್ಪು ತೋರಿಸಿದಾರೆ ಅದನ್ನ ಹಿಡಿದಿರೋದನ್ನ. ಈ ಕಪ್ಪಲ್ಲಿ ಕೃಷ್ಣ ಮರಿ ಹಿಡಿತದ ಅಂತ. ಅವಾಗ ಮರಿಯಲ್ಲಿ ಹಿಡಿದಿರೋದು ಕೃಷ್ಣ ಮರಿ. ಅವಾಗ ಈ ಬಲರಾಮಲ್ಲಿ ಮಾಡ್ತಾರಲ್ಲ ದೊಡ್ಡಣ್ಣ ಅಂತ, ಅವ್ರು ಮಾಡಿದ್ರು ಸ್ವಲ್ಪ ಟೈಮ್. ಅವರು ಅದ್ರಲ್ಲಿ ಪಳಗ್ಸೋ ಟೈಮಲ್ಲಿ ಅವ್ರು ಮಾಡಿ ಆದ್ಮೇಲೆ ಅನಂತರ ಯಾರು ಮಾಡಿದ್ರೆ ಗೋಪಾಲ, ಈಗ ನಮ್ಮ ಇದರಲ್ಲಿ ಮಾಡ್ತದನಲ್ಲ ಗೋಪಾಲ್ ಸಮಯಲ್ಲಿ ಗೋಪಾಲ್ ಅಂತ, ಮೇನಕೆ ಗೋಪಾಲ ಅವನು ಸ್ವಲ್ಪ ದಿನ ಮಾಡಿ ಅನಂತರ ಅವರು ಮಾವತನ ಹೆಸರು ಮೊಣ್ಣ ಅಂತ ಮಾವತ ಅದನ್ನ ಇನ್ನು ಮಾಮೂಲಿ ಅವನು ವರ್ಷ ಪೂರ್ತಿ ಮಾಡ್ಕೊಂಡು. ಅದು ಸುಮಾರು ವರ್ಷ ಇದಿದೆ ಹೆಬ್ಬಳದಲ್ಲಿ. ಅದು ಮತ್ತೆ ಗುಡಿಗೆ ಅಲ್ಲಿಗೆಲ್ಲ ಸ್ವಲ್ಪ ಕಮ್ಮಿ ಬಂದಿರೋದು. ನಿಮಿಷ ಇದಿದೆ ಅದು ನಮ್ಮ ಹೆಬ್ಬಳದಲ್ಲಿ ಎಲ್ಲ ಕೆಲಸ ಅದ್ರದ್ದು. ಎಲ್ಲ ಏನೇ ಆಗಿರಲಿ, ಟಿಂಬರ್ ಹೇಳಿದ್ರಲ್ಲ, ಎಲ್ಲ ಪ್ರತಿಯೊಂದು ಅದರಲ್ಲೇ ಮಾಡಿರೋದು. ಅಂದ್ರೆ ಕೃಷ್ಣ ಅಂದ್ರೆ ಅದು ಅದ್ರ ಹೆಸರು ತಕ್ಕಾಗಿ ಕೃಷ್ಣನೇ ಕೆಲಸದಲ್ಲಿ. ಒಂದು ರಿವರ್ಸ್ ಗೇರ್ ಇಲ್ಲ ಅದಕ್ಕೆ. ಎಲ್ಲ ಕೆಲಸದಲ್ಲಿ ನಂಬರ್ 1 ನಿಂತ್ಕೊಳ್ಳೋದು. ಬೇರೆ ಆನೆಗೆ ಮಾಡಬೇಕೋ ಮಾಡೋಬಾರ್ದಂತಲ್ಲ, ಎಲ್ಲ ಕಿರಾಲ್ ಕಟ್ಟೋದ್ರಲ್ಲೂ ನಂಬರ್ 1. ನಮ್ಮ ಮನೆಗಿಂತ ಮುಂಚೆ ಕಿರಾಲ್ ಕಟ್ಟಿದೆ ಅನ್ನೋದು ಕೃಷ್ಣ. ನಮ್ಮ ಮನೆ ಚಿಕ್ಕದ ಅವಾಗ, ಅದು ಸ್ವಲ್ಪ ದೊಡ್ಡದು. ನಮ್ಮ ಮನೆಗಿಂತ ಸ್ವಲ್ಪ ಮೇಲಿತ್ತದು ಕೃಷ್ಣ ಮರಿ. ಇದು ನಮ್ಮ ಮನೆ ಚಿಕ್ಕದಂತ ಇತ್ತು ಅಂತಾಗ. ಆವಾಗ ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಟಿಂಬರ್ ಕೆಲಸ ಮಾಡಿದ. ಟಿಂಬರ್ ಕೆಲಸ ಮಾಡಿದೆ, ಲಾರಿಗೆ ಲೋಡ್ ಮಾಡಿದೆ, ಟಿಂಬರ್ ಕೆಲಸ ಮಾಡಿದೆ. ಇತ್ತೀಚೆಗೆ ಚಂದ್ರನ ಕೈ ಸಿಕ್ಕಿದ ಮೇಲೆ ಸುಮಾರು ಕ್ಯಾಪ್ಚರ್ ಬಂದಿದೆ. ರಾಮನಗರಾಗೆ, ಈ ರೌಡ್ ರಂಗನ ಹಿಡಿಯಕ್ಕೆ, ಈ ಕೃಷ್ಣಚಂದ್ರಾಗೆ ಇದ್ದನಲ್ಲ ಅವನಿಗೆ ಸಿಕ್ಕಿದ ಮೇಲೆ ಸುಮಾರು ಆನೆ ಹಿಡಿಯೋ ಜಾಗಕ್ಕೆ ಬಂದೆ. ಸುಮಾರು ಒಂದು ಜಾಗದಲ್ಲಿ ನಾನೇ ಕೂತ್ಕೊಂಡು ಒಂದು ಆನೆ ಮರಿನ ಲೋಡ್ ಮಾಡಿದ್ದೀನಿ. ನೋಡಿದಂತ ಈ ಮಡಿಕೇರಿ ಹೋಗೋ ರೋಡಲ್ಲಿ ಮಾಡಿದ್ದೀನಿ ಒಂದು ಆನೆ. ಅಲ್ಲಿ ಒಂದು ಕ್ಯಾಪ್ಚರ್ ಅಲ್ಲಿ ಅವನು ನನ್ನ ಕೂರಿಸ್ಬಿಟ್ಟಿದ. ಮತ್ತೆ ಇಲ್ಲಿ ರಾಮನಗರದಲ್ಲಿ ಒಂದು ಆನೆ ಹಿಡಿದು ಐರಾವತ್ ಅಂತ ಒಂದು ಆನೆ ಹಿಡಿದಿದ್ದು. ಆವಾಗ ನಾನೇ ಅಂದ್ರೆ ಅದರಲ್ಲೇ ಕಟ್ಟಿ ಎಳಿಸಿದ್ದು. ನಮ್ಮ ಅನ್ನ ಸೈಡ್ ನಿಲ್ಸ್ಕೊಂಡು ಅದರಲ್ಲೇ ಕಟ್ಟಿ ಎಳಿಸಿರೋದು. ಅದು ಆ ರೀತಿ ಅದು ಎಳಿಸಿರೋದು ಕೃಷ್ಣ ಮರಿ. ಅದ್ರಲ್ಲಿ ಕೆಲಸದಲ್ಲಿ ಅಂತ ಅದ್ಭುತದ ಆನೆ. ನಮ್ಮ ಆನೆ ಜೊತೆ ಮಾಡೋದೊಂದೇ, ಕೃಷ್ಣ ಮರಿ ಜೊತೆ ಮಾಡೋದೊಂದೇ. ಅಷ್ಟು ಅಭಿಮನ್ಯು ಸಮಕಾಲೀನ ಸಮಾಪಟ್ಟಿ ನೋಡ್ದು. ಲಾಸ್ಟ್ 2 ಸಮ ಮಾಡಿಸ್ಬಿಟ್ಟು ಈ ರೌಡ್ ರಂಗಣ ಲಾರಿ ಹಾಕೋತ್ತಿಗೆಲ್ಲ ಹಂಗೆ 2 ಒಂದೇ ಸಮ ಹೋಗಿ ಬಿದ್ದಿದ್ದಾವೆ. ರೌಡ್ ರಂಗಣ ಲಾರಿ ಹಾಕೋತ್ತಿಗೆ 2 ಒಂದೇ ಸಮ ಫೈಟ್ ಮಾಡಿದ್ದೇವೆ. ಲಾರಿಗೆ ಹಾಕೋತ್ತಿಗೆ ಒಂದ್ ಸಮ ಫೈಟ್ ಮಾಡಿದ್ದೇವೆ ಇಲ್ಲಿ. ಅದು ನೋಡಿ ಒಂದು ವಿಡಿಯೋದಲ್ಲಿ ಬಂದಿದೆ. 2 ಒಂದ್ ಸಮ ಬೀಳ್ತದೆ. ಆಗ ಹಿಂದೆ ಗಜೇಂದ್ರ ಬಂದು ಬೀಳ್ತದೆ. ಸಖತ್ತಾಗಿ ಕೆಲಸ ಅಂತ ನಮ್ಮ ಜಾನ್ ಜೊತೆ ಪಕ್ಕ ಎಲ್ಲಿಗೋದ್ರೂ ನಿಂತ್ಕೊಂಡ್ಬಿಡ್ತದೆ. ಒಂದು 40 ಆನೆ ಗಂಟ್ಲೆ ಕ್ಯಾಪ್ಚರ್ ಮಾಡಿದೀವಿ. 50 ಗಂಟ್ಲೆ ತುಂಬ ನನ್ನ ಸೇರಿದಾಗ ಸುಮಾರು ಜಾಗ ಬಂದು ನಿಂತ್ಕೋತಿತ್ತು ಅಲ್ಲಿ. ಯಾಕೆ ಆನೆ ಬ್ರಾಯ್ಸಸ್ ಅಂತ ಗೊತ್ತಿತ್ತು ಅದಕ್ಕೆ. ಕಿರಾಲ್ನುವೆ ನಂಗೆ ಆಳದ ಜಾಗ ಕೆಲವನಿಗೆ ಮುಂಡುಗುಂಗೆ ಮಡಗಿ ಕೊಡ್ಲಿ ಯಾವತ್ತಲ್ಲಲ್ಲಿ ಅದನ್ನೇ ಮುಂಡಿಗೆ ನಟ್ಟಾಗೆ ಮಡಗಿ ಕನ್ನಡ ಮುಂದೆ ಮುಂಡಿನ ನೆಟ್ಟಿಗೆ ಕೋಡ್ ಮಡಗಿ ಕರೆಕ್ಟಾಗಿ ತಳ್ತಿತ್ತು ಅದು. ಈಗಿನ ಆನೆಗಳೆಲ್ಲ ಹೋಗಿ ತಳಿಸಿದ್ರೆ ಮುಖ ಕೊಟ್ಕೊಂಡು ಆಡ್ತದೆ. ಅಂದ್ರೆ ಅದು ಹಂಗೆಲ್ಲ ದಂತದಲ್ಲೇ ಮಡಗಿ ಮುಂಡನ್ನ ಕೇಳಿಸ್ತಿತ್ತು. ದಂತ ಮಡಗಿ. ಈಗಿನ ಆನೆಗಳು ಹಿಂಗೆ ಹಿಡ್ಕೊಂಡು ಮಾಡ್ಬೇಕು. ಅದು ಹಂಗೆ ಬರೀ ಎಲ್ಲ ಅಂದಾಜ್ ಮೇಲೆ ಮಾಡಿತ್ತು, ಕಂಪ್ಯೂಟರ್ ಮಾಡಿದಾಗೆ. ಕೆಲಸದಲ್ಲಿ ಅಂತೂ ನಾನೇ ಸುಮಾರು ಸತಿ ಕೂತ್ ಕೆಲಸ ಮಾಡಿಸಿರೋದು. ಅದ್ರಲ್ಲಿ ಕೆಲಸದಲ್ಲಿ ಅದ್ಭುತ ಮಾಡುತ್ತೆ. ಕಣ್ಣು ಏನಾದ್ರು ಇದೈತ? ಒಂದು ಕಣ್ಣು ಅದು ಹೆಬ್ಬಳ ಕ್ಯಾಂಪಲ್ಲಿ ಇದ್ದಾಗ ಬಿದಿರು ಅಳಿದಿತ್ತು. ಅದನ್ನ ಜಾಸ್ತಿ ಅಳಿತದ ಬಿದಿರಳಿ ಆನೆ ಅತ್ತ ಕೃಷ್ಣನೇ. ಕೃಷ್ಣ ಬಹಳ ಜೋರಾಗಿ ಬಿದಿರು ಎಳೆದು ತಿಂದಿರೋದ್ರಲ್ಲಿ. ಅದು ಎಂತ ದೊಡ್ಡ ಬಿದಿರು ಗುಡ್ಡ ಇದ್ರು ಎಳೆದು ಲಾಟ್ ಹಾಕೊಂಡು ತಿನ್ನೋದು ಬಿದಿರ್ನ. ಎಷ್ಟು ತಿಂದಿರೋದು ಬಿದಿರಲಿ. ನಮ್ಮ ಆನೆಗ ಪೈಕಲ್ಲಿ ಅದೇ ಕೃಷ್ಣ ಬಾರಿ ಒಂದು ಬಿದಿರಿಗೆ ಎಂತ್ಕೊಬಿಟ್ರೆ ಬೆಳ್ಕರ್ಸೋದೆ ಅದು. ಒಂದೇ ಜಾಗದಲ್ಲಿ ಬಿಟ್ರೆ ಬೇರೆ ಕಡೆ ಹೋಗಿಲ್ಲ. ಎಳೆಯೋದು ಅಲ್ಲೇ ತಿನ್ನೋದು ಅಲ್ಲೇ ಇರೋದೆ. ಅಷ್ಟೊತ್ತಿಗೆ ಕ್ಯಾಂಪ್ಗೆ ರೆಡಿ ಅದು. ಅದೇನು ಮದ ಬಂದು ನಮ್ಮ ಆನೆ ಜೊತೆಗೆ ಫೈಟ್ ಹೋಗಿ ಸ್ವಲ್ಪ ಏಟಾಗಿ ಬ್ಯಾನ್ ಮಾಡ್ತಾರೆ. ನನ್ನ ಆನೆ ಜೊತೆಗೆ ಹೋಗಿ ಫೈಟಿಗೆ ಬಿದ್ದು ಸ್ವಲ್ಪ ಮದ ಬಂದ್ಬಿಡ್ತೀವಿ ಕೃಷ್ಣ. ಇದಕ್ಕೆ ಹೋಗಿ ಫೈಟ್ ಬೀಳ್ತಲ್ಲ, ಸ್ವಲ್ಪ ಇದು ಏಟ್ ಮಾಡ್ಬಿಡ್ತದೆ ಎದುರು. ಆವಾಗ ಸ್ವಲ್ಪ ಬ್ಯಾನ್ ಹಾಕೊಂಬಂತ. ಇನ್ನೊಂದು ಕೇಳ್ಪಟ್ಟೆ, ಟಾರ್ಚ್ ಮಾತ್ರ ಕೃಷ್ಣನ್ಗೆ ಟಾರ್ಚ್ ಬಿಡೋದು ಆಯ್ತಿತ್ತಿಲ್ಲ ಅಂತೇಳಿ ಟಾರ್ಚ್ ಬಿಟ್ಟ ಕಡೆ ಬೆರೆಸ್ತಿತ್ತು ಬರ್ತಾ ಇತ್ತು. ಅದು ಎಲ್ಲ ಕಡೆಗೆ ಯಾರನ್ನ ಸೇರಿಸಿತ್ಲಿ ಕೃಷ್ಣ ಮರಿ. ಅವ್ ಮಣ್ಣ ಪರವಾಗಿಲ್ಲ. ಎಲ್ಲಿ ಟಾರ್ಚ್ ಬಿಡುವಾಗ ಅದು ಟಾರ್ಚ್ ಬಿಟ್ರೆ ಬೇರೆಯವ್ರಲ್ಲಿ ಮನೇಲಿ ಟಾರ್ಚ್ ಬಿಟ್ರೆ ಆ ಮನೆಗೆ ಹೋಗಿ ಹೊಡಿತಿತ್ತು. ಅದು ನಾನು ಸುಮಾರು ಮನೆಗೆ ಹೊಡಿದಿದೆ, 1-2 ಮನೆಗೆಲ್ಲ ಟಾರ್ಚ್ ಬಿಟ್ಟ. ನಮಗೆ ಮಂಜುಗಡದಲ್ಲಿ ಒಂದು 4-5 ಮನೆಯನ್ನು ಬೆಳೆಸಿದೆ ಅದು.
ಏನು ಟಾರ್ಚ್ ಬಿಟ್ರೆ ಆಯ್ತಿಲ್ಲ, ಅವ್ರ ಮಾವುತ ಕೊಡ್ಲೇ ಇರ್ಬೇಕು ಅದ್ರಲ್ಲಿ. ಓ ಅದ್ ಬಿಟ್ರೆ ಬೇರೆ ಟಾರ್ಚ್ ಹಾಕಿದ್ಮೇಲೆ ನಮ್ಗೆ ಯಾರನ್ನಾದ್ರೂ ಬೆರೆಸೋದು ಅದು. ಅದೊಂದು ಬಹಳ ಅವಸರ ಆಗಿತ್ತು. ಯಾಕೆ ಟಾರ್ಚ್ ಬಿಟ್ರೆ ಆಯ್ತಿಲ್ಲ ಅನ್ನೋದಕ್ಕೆ. ಬಾಗ್ಲಲ್ಲೇ ಕಾಯ್ತಿತ್ತಂತೆ ಮನೆ. ಯಾರು ಬಿಡ್ತಿತ್ತಲ್ಲ ಅಂದ್ರೆ ಅವ್ರ ಮಾವುತನ್ನ ನೇರ್ಕೊಂಡ್ ಬರ್ತಿತ್ತದಂದ್ರೆ. ಓ ಮಣ್ಣ ಅಂತ ಇದ್ದಲ್ಲ ಮಾವುತ, ಅವನ್ ಎಲ್ರು ಬಿದ್ಕೊಬಿಟ್ರೆ ಅವನ ಅದು ಕೃಷ್ಣ ಅಲ್ಲಿ ಪಾರನೆ ಇರ್ತಿತ್ತು. ಅಷ್ಟು ಚಂದ ಅವ್ನ ಬುದ್ಧಿ ಇತ್ತು ಅವ್ರಲ್ಲಿ. ಅವನಿಗೆ ಇದು ಮೊಣ್ಣ ಮಾತನಿಗೆ ಪಾರ ಅವನತ್ರಲ್ಲಿ ಯಾರು ಹೋಗಿಲ್ಲ. ಅದೊಂದು ಪಾರದಲ್ಲಿ ನಮ್ಮ ಮನೆಗಿಂತ ಸ್ವಲ್ಪ ಚೆನ್ನಾಗಿ ಬಿದ್ದಿತ್ತು ಅದಕ್ಕೆ. ಕೃಷ್ಣನಿಗೆ ಪಾರ ಇರ್ತಿತ್ತು, ಎಲ್ಲಿ ಹೋಗ್ತಿತ್ತು. ಇದೆಲ್ಲ ನಿಮ್ಮಿಂದ ತಿಳಿಯಿತು ಮಾಹಿತಿ, ಗೊತ್ತೇ ಇತ್ತಿಲ್ಲ ಕೃಷ್ಣನ ಬಗ್ಗೆ ಎಷ್ಟು ಸ್ಟೋರಿ ಕಥೆಗಳಿದಾವೆ ಅಂತೇಳಿ. ಅದು ಪಾಪ ಮತ್ತಿಗೂಡಲ್ಲೇ ಇದಾಯ್ತಲ್ಲ, ವಯಸ್ಸಾಗಿತ್ತು ಮತ್ತಿಗೂಡಲೇ ಇದಾಯ್ತು. ಹಿಂದೆ ಬಂದು ಸ್ವಲ್ಪ ತಾಕತ್ ಕಾರ್ಯಾಚರಣೆ ಮಾಡಿದೆ, ಯಾವ್ದಾರು ನೆನಪಿದೆ? ರೌಡಿ ರಂಗನ್ ಕಾರ್ಯಾಚರಣೆ ಮಾಡಿದೆ, ಅಲ್ಲಿಂದ ಬೇರೆ ಎಲ್ಲಾದ್ರೂ ಬಂದಿತ್ತ? ಇಲ್ಲೊಂದು ಮಡಿಕೇರಿ ಒಂದು ಮರಿ ಲಾಸ್ಟ್ ಮಾಡಿತ್ತು. ಲಾಸ್ಟ್ ಮಾಡಿ ರಿಟೈರ್ಡ್ ಆಗಿತ್ತಾಗ ಅಲ್ಲ? ರಿಟೈರ್ಡ್ ಆಯ್ತು. ಅಲ್ಲಿ ಒಂದು ಮಾಡಿತ್ತು. ಮತ್ತೆ ಇಲ್ಲಿ ಪಾಲ್ಬೆಟ್ಟಲ್ಲಿ ಒಂದು ಹಿಡಿದು ಬಿಟ್ಟು ಇದಕ್ಕೆ ಕೊಂಡೆ ರಾಮನಗರ ಅಲ್ಲ, ಇದಕ್ಕೆ ಬಿಟ್ಟು ಮೂಲೆ ಒಳಗೆ ಬಿಟ್ಟು ಅಲ್ಲಿಗೆ ಲಾಸ್ಟ್ ಅಲ್ಲಿಂದ ಯಾವ ಕಾರ್ಯಾಚರಣೆ. ಚಂದ್ರ ಅವಾಗ ಮಾವುತ. ಚಂದ್ರ ಮಾವುತ ಆಗಿದ್ದ. ಓಕೆ ಇನ್ನೇನು